ಹಾಯ್ ಹಲೋ ನಮಸ್ತೆ ವೆರಿ ಗುಡ್ ಈವ್ನಿಂಗ್ ಟು ಎವ್ರಿಬಡಿ ಎಲ್ಲರಿಗೂ ಶುಭ ಸಾಯಂಕಾಲ. ನಾನು ನಿಮ್ಮ ರೇವತಿ ಮೇಡಮ್, ಕ್ಲಾಸಿಕ್ ಎಜುಕೇಶನಲ್ ಇನ್ಸ್ಟಿಟ್ಯೂಟ್ ಇಂದ. ಓಕೆ, ಸೊ ಲಾಸ್ಟ್ ಕ್ಲಾಸ್ ಆಲ್ರೆಡಿ ನಾವು KS ಯಾವ ತರ ಎಕ್ಸಾಮಿಗೆ ಪ್ರಿಪರೇಷನ್ ಆಗ್ಬೇಕು ಅನ್ನೋದನ್ನ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಷನ್ ಮಾಡಿದ್ವಿ, ಏನ್ ಇಂಪಾರ್ಟೆನ್ಸ್ ಅಂತ ಹೇಳಿ. ಸೊ ಇನ್ನೊಂದು ಹೊಸ ಸುದ್ದಿ ಏನಪ್ಪಾ ಅಂತಂದ್ರ B.Ed ಮುಗಿಸ್ಕೊಂಡವರಿಗೆ GPSTR HSTR ಸೊ ಕಾಲ್ಫಾರ್ಮ್ಸ್ ಆಗಿದಾವ್ ಅಂತಂದ್ಮೇಲೆ ಸೊ ಜಾಸ್ತಿ ಟೈಮ್ ಕೊಟ್ಟಿಲ್ಲ ಅಂತ ಯೋಚನೆ ಮಾಡ್ಬೇಡ್ರಿ. ಡಿಸ್ಕ್ರಿಪ್ಟಿವ್ ಪೇಪರ್ ತೆಗ್ದಿದಾನಲ್ಲ, ಸೊ ಆಬ್ಜೆಕ್ಟಿವ್ಸ್ ಪೇಪರ್ ಇರೋದ್ರಿಂದ ಅಂಡ್ ಇಲ್ಲಿ ನೆಗೆಟಿವ್ ಮಾರ್ಕ್ಸ್ ಇಲ್ಲ ನಿಮಗೆ ಎಕ್ಸಾಮ್ಸಿಗೆ ಅಂತಂದ್ರೆ ಸೊ ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಳ್ರಿ. ನೋಡೋಣ GPSTR HSTR ಡಿವಿಷನ್ ಬೇಸ್ಡ್ ಏನು ಪೋಸ್ಟರ್ಸ್ ಕಾಲ್ಫಾರ್ಮ್ ಮಾಡಿದಾರಲ್ಲ. ಸೊ ಲೆಟ್ ಸಿ, ವೇಟ್ ಫಾರ್ ಅಪ್ಲಿಕೇಶನ್ ಅಂತ ಹೇಳ್ತೇವೆ. 18ನೇ ತಾರೀಕಿಂದ ಅಪ್ಲಿಕೇಶನ್ ಪೋರ್ಟಲ್ ಆನ್ ಆಗುತ್ತಲ್ಲ. ಸೊ ನೋಡೋಣ ಅಪ್ಲಿಕೇಶನ್ ಅಲ್ಲಿ ಯಾವ ತರ ಪ್ರೊಸೀಜರ್ ಇಟ್ಟಿದಾನ ನೋಡೋಣ. ಅದರಲ್ಲಿ ಏನಾದ್ರೂ ಇತ್ತಂದ್ರೆ ಅದ್ರ ರಿಲೇಟೆಡ್ ಒಂದು ಕ್ಲಾಸಸ್ ಅನ್ನ ಸುತ್ತಿಕೊ ಮಾಡ್ಲಿಕ್ಕೆ ಟ್ರೈ ಮಾಡೋಣ ಅಂತ. ಓಕೆ, ಸೊ ಇವತ್ತಿಂದ ಏನ್ ಇಂಪಾರ್ಟೆಂಟ್ ನಿಮ್ಮ ಡಿಸ್ಕಷನ್ಸ್ ಅಂತಂದ್ರೆ, ಇವಾಗ ನಿಮ್ ಹತ್ರ ಇರೋದು ಯಾವ ಎಕ್ಸಾಮ್ಸ್ ಅಂತಂದ್ರೆ PC ಐತಿ, PSI ಐತಿ, VAO ಮೇನ್ ಎಕ್ಸಾಮ್ಸ್ ಅಂದ್ರೆ PC VAO ಮತ್ತೆ KS ಎಕ್ಸಾಮ್ಸ್ ಇರೋದ್ರಿಂದ ಸೊ ಈ ಎಕ್ಸಾಮ್ಸ್ ರಿಲೇಟೆಡ್ ಪ್ರೀವಿಯಸ್ ಕ್ವಶನ್ ಪೇಪರ್ ಅನಾಲಿಸಿಸ್ ಅನ್ನ ನಾವು ಮಾಡೋಣ. ಪರ್ಟಿಕ್ಯುಲರ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಸಬ್ಜೆಕ್ಟ್ ಅನ್ನ ಮಾಡ್ತಾ ಇರೋದ್ರಿಂದ ಸೊ ಪರ್ಟಿಕ್ಯುಲರ್ಲಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಸಬ್ಜೆಕ್ಟ್ ನ ಒಂದ್ ಕಡೆ ಫಸ್ಟ್ ಅಂತಂದ್ರೆ KS ಪ್ರೀವಿಯಸ್ ಇಯರ್ ಕ್ವಶನ್ಸ್ ಪೇಪರ್, VAO ಆಗಿರ್ಬೋದು, ST ಆಗಿರ್ಬೋದು, FD ಆಗಿರ್ಬೋದು, PC ಆಗಿರ್ಬೋದು, PSI ಆಗಿರ್ಬೋದು. ಸೊ KE ಡಿಪಾರ್ಟ್ಮೆಂಟ್ ಇಂದ ನಡೆಸಿದಂತಹ ಮತ್ತೆ ಬೇರೆ ಡಿಪಾರ್ಟ್ಮೆಂಟ್ ಇಂದ ನಡೆಸಿದಂತಹ ಎಲ್ಲಾ ಕ್ವಶನ್ ಪೇಪರ್ ಅನ್ನ ಒಂದೆಡೆ, ಸೈನ್ಸ್ ಅಂಡ್ ಟೆಕ್ನಾಲಜಿ ಸಬ್ಜೆಕ್ಟ್ ನ ಒಂದೆಡೆ ಏನ್ ಮಾಡೋಣ, ಸೈನ್ಸ್ ಮತ್ತು ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತ ಕ್ವಶನ್ಸ್ ಅನ್ನ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅನ್ನ ಸೊ ಇವತ್ತಿನ ಕ್ಲಾಸ್ ನಲ್ಲಿ ಇವತ್ತಿಂದ ನಾವ್ ಏನ್ ಮಾಡೋಣ, ಅನಾಲಿಸಿಸ್ ಅನ್ನ ಸ್ಟಾರ್ಟ್ ಮಾಡೋಣ. ಸೊ ಜಸ್ಟ್ ಓನ್ಲಿ ಪ್ರೀವಿಯಸ್ ಕ್ವಶನ್ ಅನಾಲಿಸಿಸ್ ಅಷ್ಟೇ ಅಲ್ಲದೆ ಅದ್ರ ಜೊತೆ ಸ್ವಲ್ಪ ಅದ್ರ ರಿಲೇಟೆಡ್ ಲಿಂಕಿಂಗ್ ಬಹಳಷ್ಟು ಡೀಪ್ ಆಗಿ ಏನು ಹೋಗಂಗಿಲ್ಲ. ಓಕೆ, ಸ್ವಲ್ಪ ಅದರ ರಿಲೇಟೆಡ್ ಏನೇನ್ ಐತಲ್ಲ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಅಂತ ಸ್ವಲ್ಪ ಎಕ್ಸ್ಪ್ಲನೇಷನ್ ಪ್ರಕಾರ ಸ್ವಲ್ಪ ನೋಡ್ಕೊಂಡ್ ತಗೋಣ. ಆದಷ್ಟು ಕ್ವಶನ್ಸ್ ಅನ್ನ ಜಾಸ್ತಿ ಸಾಲ್ವ್ ಮಾಡೋಣ. ಓಕೆ, ಸೊ ಇವಾಗ ಸ್ಟಾರ್ಟ್ ಮಾಡೋಣ ಕ್ಲಾಸ್ ಅನ್ನ. ಸೊ ಫಸ್ಟ್ ಕ್ವಶನ್ ನೋಡ್ರಿ, ಏನೈತಿ, DPT ಲಸಿಕೆ ಯಾವ ರೋಗಗಳ ವಿರುದ್ಧ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಅಂತ ಹೇಳ್ತೇವೆ. ಸೊ DPT ಲಸಿಕೆ ಯಾವ ರೋಗಗಳ ವಿರುದ್ಧ ನಿರೋಧಕ ಶಕ್ತಿಯನ್ನು ಅಂದ್ರೆ DPT ಅನ್ನೋ ಒಂದು ವ್ಯಾಕ್ಸಿನ್ ಯಾವ ಡಿಸೀಸ್ಗೆ ಇಮ್ಯುನಿಟಿ ಪವರ್ ನ ಬೂಸ್ಟ್ ಮಾಡ್ತದ ಅಂತ ಹೇಳ್ತೇವೆ. DPT ಅನ್ನೋ ವ್ಯಾಕ್ಸಿನ್ ಯಾವ ಡಿಸೀಸ್ ಇಮ್ಯುನಿಟಿ ಬೂಸ್ಟ್ ಮಾಡ್ತದ? ಯಾವ್ದು? ಡಿಪ್ತೀರಿಯಾ, ನ್ಯೂಮೋನಿಯಾ ಮತ್ತು ಟೆಟಾನಸ್ ಅಂತ ಐತಿ. ಡಿಪ್ತೀರಿಯಾ, ಪೆರ್ಟುನಿಸ್ ಮತ್ತು ಟೆಟಾನಸ್ ಅಂತ ಐತಿ. ಡಯೇರಿಯಾ, ನ್ಯೂಮೋನಿಯಾ ಮತ್ತು ಟೆಟಾನಸ್ ಅಂತ ಐತಿ. ಡಿಪ್ತೀರಿಯಾ, ನ್ಯೂಮೋನಿಯಾ ಮತ್ತು ಟೈಫಾಯ್ಡ್ ಅಂತ. ಸೊ ಇಲ್ಲಿ DPT ಅಂತಂದ್ರ ಇದು ಯಾವ್ದಕ್ಕ ಸಂಬಂಧಪಟ್ಟಿದ್ದು ಅಂತಂದ್ರ, ಓಕೆ, ಇದು ಯಾವ್ದಕ್ಕ ಸಂಬಂಧಪಟ್ಟಿದ್ದು? ಡಿ ಅಂತಂದ್ರ ಡಿಪ್ತೇರಿಯಾ ಬರ್ತೈತಿ. ಡಿ ಅಂತಂದ್ರ ಡಿಪ್ತೇರಿಯಾ ಅಂತ ಹೇಳ್ತೇವಿ. P ಅಂತಂದ್ರ ಪೆರ್ಟುಸಿಸ್ ಅಂತ ಹೇಳ್ತೇವಿ. ಪೆರ್ಟುಸಿಸ್ ಅಂತ ಹೇಳ್ತೀವಿ. T ಅಂತಂದ್ರ ಟೆಟಾನಸ್ ಅಂತ ಹೇಳ್ತೀವಿ. T ಅಂತಂದ್ರ ಟೆಟಾನಸ್ ಅಂತ ಹೇಳ್ತೇವೆ. ಸೊ ವಿಚ್ ಒನ್ ಇಸ್ ದ ಕರೆಕ್ಟ್ ಆಪ್ಷನ್? B ಇಸ್ ದ ಕರೆಕ್ಟ್ ಆಪ್ಷನ್ ಅಂತ ಹೇಳ್ತೇವೆ. ಸೊ ಇದು ಯಾವ ರೋಗಕ್ಕೆ ಅಂದ್ರೆ ಡಿಪ್ತೇರಿಯಾ, ಪೆರ್ಟುಸಿಸ್ ಮತ್ತು ಟೆಟನಸ್ ರೋಗಕ್ಕೆ ಇದು ಇಮ್ಯುನಿಟಿ ಪವರ್ ಬೂಸ್ಟ್ ಮಾಡ್ತದ ಅಂತ ನಾವು ಹೇಳ್ತೀವಿ. ಇದು ಇಮ್ಯುನಿಟಿ ಪವರ್ ಬೂಸ್ಟ್ ಮಾಡ್ತದ ಅಂತ ಹೇಳ್ತೀವಿ. ಸೊ ನೋಡ್ರಿ, ಡಿಪ್ತೇರಿಯಾ DPT ಅಂದ್ರೆ ಏನಂತ ಕೊಟ್ಟು, ಪೆರ್ಟುಸಿಸ್ ಟೆಟಾನಸ್ ಅಂತ ಹೇಳ್ತೀವಿ. ಡಿಪ್ತೇರಿಯಾ, ಪೆರ್ಟುಸಿಸ್ ಅಂತಂದ್ರೆ ಕಕ್ಕುವ ಕೆಮ್ಮು, ಓಕೆ, ಧನುರ್ವಾಯು ಅಂತ ಹೇಳ್ತೀವಿ. ಇನ್ನೊಂದ್ ಯಾವ್ದು? ಧನುರ್ವಾಯು ಅಂತ ಹೇಳ್ತೀವಿ. ಟೆಟಾನಸ್ ಅಂತಂದ್ರೆ ಧನುರ್ವಾಯು ಅಂತ. ಇವು 3 ಸಾಂಕ್ರಾಮಿಕ ರೋಗಗಳ ವಿರುದ್ಧ ಇದು ರಕ್ಷಣೆಯನ್ನು ನೀಡುತ್ತದೆ ಅಂತ ಹೇಳ್ತೇವೆ. ಸೊ ಪರ್ಟಿಕ್ಯುಲರ್ಲಿ ಡಿಪ್ತೇರಿಯಾ ಅನ್ನೋದು ಯಾವ ಬ್ಯಾಕ್ಟೀರಿಯಾದಿಂದ ಬರ್ತದಪ್ಪ ಅಂತಂದ್ರೆ ಕಾರ್ನಿ ಬ್ಯಾಕ್ಟೀರಿಯಂ ಡಿಪ್ತೇರಿಯಾ ಅನ್ನೋ ಒಂದು ಬ್ಯಾಕ್ಟೀರಿಯಾದಿಂದ ಈ ರೋಗ ಉಂಟಾಗ್ತದ ಅಂತ ಹೇಳ್ತೇವೆ. ಸೊ ನಾರ್ಮಲಿ ಈ ಡಿಪ್ತೇರಿಯಾ ಅನ್ನೋ ಒಂದು ರೋಗ ಯಾವ ಬ್ಯಾಕ್ಟೀರಿಯಾದಿಂದ ಉಂಟಾಗ್ತದಂದ್ರೆ ಕಾರ್ನಿ ಬ್ಯಾಕ್ಟೀರಿಯಂ ಡಿಪ್ತೇರಿಯಾ ಅನ್ನೋ ಒಂದು ಬ್ಯಾಕ್ಟೀರಿಯಾದಿಂದ ಇದು ಉಂಟಾಗ್ತದ ಅಂತ ಹೇಳ್ತೇವೆ. ಗಂಟಲು ಮತ್ತು ಶ್ವಾಸನಾಳದಲ್ಲಿ ವಿಷಕಾರಿ ಪರಿಣಾಮ ಉಂಟು ಮಾಡಬಹುದು. ಸೊ ಇದು ಡಿಪ್ತೇರಿಯಾ ಅನ್ನೋ ಒಂದು ರೋಗ ಎಲ್ಲಿ ವಿಷಕಾರಿ ಪರಿಣಾಮ ಉಂಟು ಮಾಡ್ತದಪ್ಪ ಅಂತಂದ್ರ ಗಂಟಲು ಮತ್ತು ಶ್ವಾಸನಾಳದಲ್ಲಿ ಅಂತ ಹೇಳ್ತೇವೆ. ಗಂಟಲು ಮತ್ತು ಶ್ವಾಸನಾಳದಲ್ಲಿ ಅಂತ, ಥ್ರೋಟ್ ಅಂಡ್ ಲಂಗ್ಸ್ ಅಂತ ನಾವು ಹೇಳ್ತೇವೆ. ಓಕೆ, ಸೊ ನೆಕ್ಸ್ಟ್ ಪೆರ್ಟುಸಿಸ್ ಅನ್ನೋದು ಯಾವ ಬ್ಯಾಕ್ಟೀರಿಯಾದಿಂದ ಉತ್ಪತ್ತಿ ಆಗ್ತದ? ಬಾರ್ಡಿಟೆಲ್ಲಾ ಪೆರ್ಟುಸಿಸ್ ಅನ್ನೋ ಒಂದು ಬ್ಯಾಕ್ಟೀರಿಯಾದಿಂದ ಅಂತ ಹೇಳ್ತೀವಿ. ಯಾವುದು? ಬಾರ್ಡಿಟೆಲ್ಲಾ ಪೆರ್ಟುಸಿಸ್ ಅನ್ನೋ ಒಂದು ಬ್ಯಾಕ್ಟೀರಿಯಾದಿಂದ ಉಂಟಾಗ್ತದ. ಇದು ತೀವ್ರವಾದ ನಿರಂತರ ಕೆಮ್ಮು ಇದರ ಪ್ರಮುಖ ಲಕ್ಷಣ. ಇದು ಪ್ರಮುಖ ಲಕ್ಷಣ ಅಂತಂದ್ರೆ ಏನು? ತೀವ್ರವಾದ ನಿರಂತರ ಕೆಮ್ಮು ಇರ್ತದ ಅಂತ ಹೇಳ್ತೀವಿ. ಕಂಟಿನ್ಯೂಸ್ ಕಫ್ ಇರ್ತದ, ಜಾಸ್ತಿ ಕಫ್ ಇರ್ತದ ಅಂತ ನಾವು ಹೇಳ್ತೀವಿ. ಇದ್ರದ್ದು ಪ್ರಮುಖ ಲಕ್ಷಣ. ನೆಕ್ಸ್ಟ್ ಟೆಟಾನಸ್ ಅನ್ನೋದು ಯಾವ ಬ್ಯಾಕ್ಟೀರಿಯಾದಿಂದ ಉಂಟಾಗ್ತದ?
ಕ್ಲಾಸ್ಟ್ರಿಡಿಯಂ ಟೆಟಾನಿ ಅನ್ನೋ ಒಂದು ಬ್ಯಾಕ್ಟೀರಿಯಾದಿಂದ ಉಂಟಾಗ್ತದ ಅಂತ ಹೇಳ್ತೀವಿ. ಯಾವುದು? ಕ್ಲಾಸ್ಟ್ರಿಡಿಯಂ ಟೆಟಾನಿ ಅನ್ನೋ ಒಂದು ಬ್ಯಾಕ್ಟೀರಿಯಾದಿಂದ ಉಂಟಾಗ್ತದ. ಸೊ ಇದು ಹೆಂಗ್ ಹಬ್ಕೊಂತದ ಅಂತಂದ್ರ ಮಣ್ಣಿನಲ್ಲಿ ಕಂಡು ಬರುವ ಬೀಜಕಗಳು ಏನು ಗಾಯಗಳ ಮೂಲಕ ಏನಾಗ್ತದ ಶರೀರಕ್ಕೆ ಸೇರ್ಕೊಂತಾವು ಅಂತ ನಾವು ಹೇಳ್ತೀವಿ. ಗಾಯದ ಮೂಲಕ ದೇಹಕ್ಕೆ ಪ್ರವೇಶಿಸಬಹುದು ಅಂತ ನಾವು ಹೇಳ್ತೀವಿ. ಆದ್ರೆ ಮಣ್ಣಿನಲ್ಲಿ ಬರುವಂತಹ ಈ ಬ್ಯಾಕ್ಟೀರಿಯಾಗಳ ಏನು ಗಾಯಗಳ ಮುಖಾಂತರ ಏನಾದ್ರೂ ಗಾಯ ಆಗಿತ್ತಂದ್ರ ಆ ಗಾಯದ ಮುಖಾಂತರ ಏನಾಗ್ತದೆ ದೇಹಕ್ಕೆ ಪ್ರವೇಶ ಆಗ್ತದ ಅಂತ ನಾವು ಹೇಳ್ತೇವೆ. ಸೊ ಇದು DPT ಅನ್ನೋ ಏನು ಮುಖ್ಯ ಲಕ್ಷಣ ಅಂತಂದ್ರೆ ಸ್ನಾಯುಗಳ ತೀವ್ರ ಸೆಳೆತಕ್ಕೆ ಕಾರಣವಾಗುತ್ತದೆ ಅಂತ ಹೇಳ್ತೀವಿ. ಸ್ನಾಯುಗಳ ತೀವ್ರ ಸೆಳೆತಕ್ಕೆ ಕಾರಣವಾಗ್ತದ ಅಂತ ಹೇಳ್ತೀವಿ. ಅಂದ್ರೆ ಮೋಸ್ಟ್ ಪ್ರೊಬಬ್ಲಿ ಕ್ವಶನ್ ಒಳಗಡೆ ಎಲ್ಲಾ ಗೊತ್ತಿದ್ರು ಟ್ರಿಕ್ ಮಾಡೋದು ಎಲ್ಲಪ್ಪ ಅಂತಂದ್ರ ಪೆರ್ಟಸಿಸ್ ಅಂತಂದ್ರ ಪಿ ಅಂತಂದ್ರ ಪೆರ್ಟಸಿಸ್ ಹೊರತು ನ್ಯೂಮೋನಿಯಾ ಆಗಂಗಿಲ್ಲ. ನೋಡ್ರಿ 3 ಕಡೆ ನ್ಯೂಮೋನಿಯಾ ಕೊಟ್ಟಾನಲ್ಲ. ಸೊ ಆಪ್ಷನ್ಸ್ ಅನ್ನ ಟ್ರಿಗರ್ ಮಾಡ್ಲಿಕ್ಕೆ ಹಿಂಗ್ ಇಟ್ಟಿರ್ತಾನ್ರಿ. ಓಕೆ, 3 ಪಿ ಅಂದ್ರೆ 3 ನ್ಯೂಮೋನಿಯಾ ಕೊಟ್ಟಾನಂತಂದ್ರೆ ಬಹಳ ಜನ ಏನ್ ಮಾಡ್ತೇವೆ ನಾವು ನ್ಯೂಮೋನಿಯಾನೇ ಇರ್ಬೋದು ಅಂತ ಅನ್ಕೋತೀವಿ. ಪಿ ಅಂತಂದ್ರೆ ನ್ಯೂಮೋನಿಯಾ ಅಲ್ಲ, ಪೆರ್ಟುಸಿಸ್ ಅಂತ ನಾವು ಹೇಳ್ತೀವಿ. ಏನು? ಪೆರ್ಟುಸಿಸ್ ಅಂತ ನಾವು ಹೇಳ್ತೀವಿ, ರೈಟ್? ಓಕೆ, ಸೊ ನಾರ್ಮಲಿ ಈಗ ರೀಸೆಂಟ್ ಆಗಿ ಏನಪ್ಪಾ ಅಂತಂದ್ರೆ DPT ಅನ್ನೋ ಒಂದು ವ್ಯಾಕ್ಸಿನ್ ಅನ್ನ ಎಷ್ಟು ಡೋಸ್ ಬೂಸ್ಟರ್ ಗಳನ್ನ ಯಾವ್ಯಾವ ವರ್ಷದ ಎಷ್ಟೆಷ್ಟು ಬೂಸ್ಟರ್ ನ ಮಗುವಿಗ ಲಸಿಕೆ ಮುಖಾಂತರ ಕೊಡ್ತಾರಪ್ಪ ಅಂತಂದ್ರೆ ಶಿಶುಗಳಿಗೆ ಪ್ರಾಥಮಿಕ ಡೋಸ್ಗಳಿಗೆ ಪೆಂಟಾವ್ಯಾಲೆಂಟ್ ಲಸಿಕೆ ಅಂತ ಹೇಳ್ತೇವಲ್ಲ ಇವುಗಳನ್ನ ಬಳಸ್ತೇವಿ. ಸೊ DPT ಬೂಸ್ಟರ್ ಒಂದೇ ಬೂಸ್ಟರ್ ಅನ್ನ 16 ರಿಂದ 24 ತಿಂಗಳ ಒಳಗಡೆ ಇರುವಂತ ಮಗುವಿಗೆ ಒಂದೇ ಬೂಸ್ಟರ್ ಡೋಸ್ ಅನ್ನ ನಾವು ಪ್ರೊವೈಡ್ ಮಾಡ್ತೇವೆ. ಮಕ್ಕಳಿಗೆ ಅಂದ್ರೆ 16 ರಿಂದ 24 ತಿಂಗಳ ಒಳಗಡೆ ಇರುವಂತ ಮಕ್ಕಳಿಗೆ ಎಷ್ಟು ಬೂಸ್ಟರ್ ಅಂದ್ರೆ DPT ಬೂಸ್ಟರ್ ಡೋಸ್ ಒಂದೇ ಬೂಸ್ಟರ್ ಡೋಸ್. ಅದೇ ರೀತಿ 2 ಡೋಸ್ ಅನ್ನ 2 ಡೋಸ್ ಅನ್ನ 5 ರಿಂದ 6 ವರ್ಷಗಳ ಮಕ್ಕಳಿಗೆ ನೀಡಲಾಗುತ್ತದೆ ಅಂತ ಹೇಳ್ತಾರೆ. ನಿಮ್ಗೆ ಎಕ್ಸಾಮಿಗೆ ಕೇಳ್ಬೋದು DPT ಬೂಸ್ಟರ್ ಡೋಸ್ ಒಂದೇ ಒಂದು ಬೂಸ್ಟರ್ ಡೋಸ್ ಎಷ್ಟು ಮಂತ್ಸ್ ಮಗುವಿಗೆ ನೀಡಲಾಗುತ್ತೆ, ಎಷ್ಟು ಮಂತ್ ಬೇಬಿ ಕೊಡ್ಬೋದು ಅಂತ ಹೇಳಿ ಅಂತಂದ್ರೆ 16 ರಿಂದ 24 ತಿಂಗಳಿನ ಮಗುವಿಗೆ ಬೂಸ್ಟರ್ ಡೋಸ್ ಒಂದೇ ಕೊಡ್ತಾರೆ. DPT ಬೂಸ್ಟರ್ ಒಂದೇ ಕೊಡ್ತಾರೆ. DPT ಬೂಸ್ಟರ್ 2 ಅಂತಂದ್ರೆ 5 ರಿಂದ 6 ವರ್ಷಗಳ ಮಗುವಿಗೆ ನೀಡಲಾಗುತ್ತದೆ ಅಂತ ನಾವು ಹೇಳ್ತೀವಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ. ರಕ್ತ ಹೆಪ್ಪುಗಟ್ಟಲು ಅನುಕೂಲ ಮಾಡಿಕೊಡುವ ರಕ್ತದ ಘಟಕ ಯಾವುದು? ಅಂದ್ರ ಈಗ ಬ್ಲಡ್ ಕ್ಲಾಟ್ ಆಗ್ಬೇಕಪ್ಪ ಅಂತ ರಕ್ತ ಹೆಪ್ಪುಗಟ್ಟಬೇಕಂತಂದ್ರೆ ಯಾವ ಘಟಕ ಅನುಕೂಲ ಮಾಡಿಕೊಡ್ತದ? ಎರಿಥ್ರೋಸೈಟ್ಗಳು, ಬ್ಲಡ್ ಪ್ಲೇಟ್ಲೆಟ್ಸ್, ಮ್ಯಾಕ್ರೋಫೇಸ್ಗಳು, ಲಿಂಫೋಸೈಟ್ಗಳು ಅಂತ ಕೇಳಾರ. ಅಂದ್ರ ಇಲ್ಲಿ ರಕ್ತ ಅಂತ ಬಂತಂದ್ರ ಇಲ್ಲಿ ನಾವು ಪ್ರೀವಿಯಸ್ ಕ್ಲಾಸ್ ಒಳಗಡೆ ಡಿಸ್ಕಷನ್ ಮಾಡಿದ್ವಲ್ಲ ಅಂತಂದ್ರ RBC ಆಗಿರ್ಬೋದು, WBC ಆಗಿರ್ಬೋದು, ಮತ್ತ ಪ್ಲೇಟ್ಲೆಟ್ಸ್ ಆಗಿರ್ಬೋದು. ಹೌದಾ? ಪ್ಲೇಟ್ಲೆಟ್ಸ್ ಆಗಿರ್ಬೋದು. ಹೌದಾ? ಕಿರುತಟ್ಟೆಗಳು ಅಂತ ನಾವು ಹೇಳ್ತೇವಲ್ಲ, ರಕ್ತ ಕಿರುತಟ್ಟೆಗಳು ಅಂತ ಹೇಳ್ತೇವೆ, ಪ್ಲೇಟ್ಲೆಟ್ಸ್ ಗಳು ಅಂತ. ಸೊ ಈ 3 ಯಾವುದು ರಕ್ತ ಹೆಪ್ಪಗಟ್ಲಿಕ್ಕೆ ಸಹಾಯ ಮಾಡ್ತಪ್ಪ ಅಂತಂದ್ರೆ ಬ್ಲಡ್ ಪ್ಲೇಟ್ಲೆಟ್ಸ್ ಅಂತ ಹೇಳ್ತೀವಿ. ಯಾವುದು? ಬ್ಲಡ್ ಪ್ಲೇಟ್ಲೆಟ್ಸ್ ಅಂತ ನಾವು ಹೇಳ್ತೀವಿ. ಬ್ಲಡ್ ಪ್ಲೇಟ್ಲೆಟ್ಸ್ ಅಂತ ಹೇಳ್ತೀವಿ, ರೈಟ್? ಸೊ ನೋಡ್ರಿ ಏನ್ ಕೊಟ್ಟಾನ ಅದ್ರ ಬಗ್ಗೆ. ಪ್ಲೇಟ್ಲೆಟ್ಗಳು ಪ್ರಮುಖ ಪಾತ್ರ ವಹಿಸುತ್ತವೆ ಅಂತ ಹೇಳ್ತೇವೆ. ಪ್ಲೇಟ್ಲೆಟ್ಗಳು ಪ್ರಮುಖ ಪಾತ್ರ ವಹಿಸುತ್ತವೆ ಅಂತ ಹೇಳ್ತೀವಿ. ಹೆಂಗ ಅಂತಂದ್ರೆ ಏನಾದ್ರೂ ಗಾಯವಾದಾಗ ರಕ್ತನಾಳಕ್ಕೆ ಏನಾಗ್ತದ ಹಾನಿ ಆಗ್ತದ ಅಂತ ಹೇಳ್ತೀವಿ. ನಮ್ಗೆ ಏನಾದ್ರೂ ಗಾಯ ಆದ್ರೆ ಬ್ಲಡ್ ವೆಸಲ್ಸ್ ಏನಿರ್ತದಲ್ಲ ಅವು ಡ್ಯಾಮೇಜ್ ಆಗ್ತಾವು ಅಂತ ಹೇಳ್ತೀವಿ. ಸೊ ಅವಾಗ ಏನ್ ಮಾಡ್ತದ ಪ್ಲೇಟ್ಲೆಟ್ಗಳು ಗಾಯದ ಸ್ಥಳದಲ್ಲಿ ಏನಾಗ್ತಾವ ಸೇರ್ಕೊಂತಾವ. ಎಲ್ಲಿ ಗಾಯ ಆಗಿರ್ತದಲ್ಲ ಅಲ್ಲಿ ಎಲ್ಲಾ ಪ್ಲೇಟ್ಲೆಟ್ಸ್ ಗಳು ಒಂದ್ ಕಡೆ ಆಗಿ ಕೂಡಿ ಅಲ್ಲಿ ಏನಾಗ್ತದಪ್ಪ ಅಂದ್ರೆ ರಕ್ತ ಹೆಪ್ಪುಗಟ್ಲಿಕ್ಕೆ ಸಹಾಯ ಮಾಡ್ತದ ಅಂತ ಹೇಳ್ತೀವಿ. ಸೊ ಇಲ್ಲಿ ರಕ್ತ ಹೆಪ್ಪುಗಟ್ಲಿಕ್ಕೆ ಸಹಾಯ ಮಾಡುವಂತಹ ಪ್ರೋಟೀನ್ ಯಾವ್ದಪ್ಪ ಅಂತಂದ್ರ ಫೈಬ್ರಿನೋಜನ್ ಅಂತ ಹೇಳ್ತೀವಿ. ಯಾವುದು? ಫೈಬ್ರಿನೋಜನ್. ಈ ಫೈಬ್ರಿನೋಜನ್ ಏನಾಗಿ ಕನ್ವರ್ಟ್ ಆಗ್ತದಪ್ಪ ಅಂತಂದ್ರೆ ಫೈಬ್ರಿನ್ ಆಗಿ ಕನ್ವರ್ಟ್ ಆಗ್ತದ ಅಂತ ಹೇಳ್ತೀವಿ. ಏನಾಗಿ ಕನ್ವರ್ಟ್ ಆಗ್ತದ? ಫೈಬ್ರಿನ್ ಆಗಿ ಕನ್ವರ್ಟ್ ಆಗ್ತದ ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲಿ ರಕ್ತ ಹೆಪ್ಪುಗಟ್ಲಿಕ್ಕೆ ಸಹಾಯ ಮಾಡುವಂತಹ ಪ್ರೋಟೀನ್ ಯಾವ್ದಪ್ಪ ಅಂತಂದ್ರೆ ಅದು ಫೈಬ್ರಿನೋಜನ್ ಅಂತ ಹೇಳ್ತೀವಿ. ಯಾವುದು? ಫೈಬ್ರಿನೋಜನ್ ಅಂತ ಹೇಳ್ತೀವಿ. ನೋಡಿ, ಫೈಬ್ರಿನೋಜನ್ ಇದ್ದಿದ್ ಏನಾಗ್ತದ? ಫೈಬ್ರಿನ್ ಆಗ್ತದ ಅಂತ ನಾವು ಹೇಳ್ತೀವಿ. ಫೈಬ್ರಿನೋಜನ್ ಇದ್ದಿದ್ ಏನಾಗ್ತದ? ಫೈಬ್ರಿನ್ ಆಗಿ ಕನ್ವರ್ಟ್ ಆಗ್ತದ ಅಂತ ಹೇಳ್ತೀವಿ. ಸೊ ಇಲ್ಲಿ ಫೈಬ್ರಿನ್ ಅನ್ನೋದು ಏನತ್ತಪ್ಪ ಅಂತಂದ್ರೆ ಅದು ಜಾಲ. ಆ ಜಾಲದಲ್ಲಿ ರಕ್ತ ಕಣಗಳು ಸಿಕ್ಕಿಕೊಂಡು ಆ ರಕ್ತ ಕಣಗಳು ಏನಾಗ್ತದ? ಕ್ಲಾಟ್ ಆಗ್ತಾವು ಅಂತ ಹೇಳ್ತೀವಿ. ಕ್ಲಾಟ್ ತರ ಅಂದ್ರೆ ಹೆಪ್ಪುಗಟ್ಲಿಕ್ಕೆ ರಚನೆ ಆಗ್ತಾವು ಅಂತ ನಾವು ಹೇಳ್ತೀವಿ. ಓಕೆ, ಸೊ ಇಲ್ಲಿ ಪ್ಲೇಟ್ಲೆಟ್ಸ್ ಅಂತಂದ್ರ ಸೊ ಇಲ್ಲಿ ಮುಖ್ಯ ಘಟಕಗಳು ಅಂದ್ರೆ ಪ್ಲೇಟ್ಲೆಟ್ಸ್, ಆರಂಭಿಕ ಪ್ಲೇಟ್ಲೆಟ್ಸ್ ಗಳು, ಆಮೇಲೆ ಒಂದಿಷ್ಟು ಪ್ಲೇಟ್ಲೆಟ್ಸ್ ಗಳು ವಿಟಮಿನ್ K ಇಂದ ಕೂಡಿರ್ತಾವು ಅಂತ ಹೇಳ್ತೀವಿ. ವಿಟಮಿನ್ K ಇಂದ ಕೂಡಿರ್ತಾವು ಅಂತ ಹೇಳ್ತೀವಿ. ಸೊ ಇಲ್ಲಿ ನಾರ್ಮಲಿ ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಬ್ಲಡ್ ಕ್ಲಾಟ್ ಆಗ್ಬೇಕು ಅಂತಂದ್ರೆ ಸಹಾಯ ಮಾಡೋರು ಯಾರು? ಫೈಬ್ರಿನೋಜನ್ ಏನಾಗಿ ಕನ್ವರ್ಟ್ ಆಗ್ತದ? ಫೈಬ್ರಿನ್ ಆಗಿ ಕನ್ವರ್ಟ್ ಆಗ್ತದ. ಇದು ಹೆಲ್ಪ್ ಮಾಡ್ತದ ಬ್ಲಡ್ ಕ್ಲಾಟ್ ಆಗ್ಲಿಕ್ಕೆ ಹೆಲ್ಪ್ ಮಾಡ್ತದೆ. ಯಾವ ಪ್ರೋಟೀನ್? ಫೈಬ್ರಿನೋಜನ್ ಅನ್ನೋ ಪ್ರೋಟೀನ್ ಫೈಬ್ರಿನ್ ಆಗಿ ಕನ್ವರ್ಟ್ ಆಗಿ ಬ್ಲಡ್ ಕ್ಲಾಟ್ ಆಗ್ಲಿಕ್ಕೆ ಹೆಲ್ಪ್ ಮಾಡ್ತದೆ. ಈಗ ಬ್ಲಡ್ ಕ್ಲಾಟ್ ಆಗ್ಲಾರ್ದಂಗ ತಡೆಗಟ್ಟುವಂತಹ ಪ್ರೋಟೀನ್ ಯಾವ್ದಪ್ಪ ಅಂತಂದ್ರೆ ಪ್ರೋಥ್ರೋಂಬಿನ್ ಅಂತ ಹೇಳ್ತೀವಿ. ಯಾವುದು?
ಪ್ರೋಥ್ರೋಂಬಿನ್ ಅಂತ ಹೇಳ್ತೇವೆ. ಸೊ ಇದು ಪ್ರೋಥ್ರೋಂಬಿನ್ ಏನಾಗಿ ಕನ್ವರ್ಟ್ ಆಗ್ತದೆ, ಥ್ರೋಂಬಿನ್ ಆಗಿ ಕನ್ವರ್ಟ್ ಆಗ್ತದ ಅಂತ ಹೇಳ್ತೀವಿ. ಏನಾಗಿ ಕನ್ವರ್ಟ್ ಆಗ್ತದ, ಥ್ರೋಂಬಿನ್ ಆಗಿ ಕನ್ವರ್ಟ್ ಆಗ್ತದ ಅಂತ. ಅಂದ್ರೆ ಇದು ಬ್ಲಡ್ ಕ್ಲಾಟ್ ಮಾಡಿಕ ಮಾಡಂಗಿಲ್ಲ ಅಂತ ಹೇಳ್ತೀವಿ. ರಕ್ತ ಹೆಪ್ಪುಗಟ್ಟಲು ಸಹಾಯ ಮಾಡುವ ಕೋಶ ಯಾವುದು, ಪ್ಲೇಟ್ಲೆಟ್ಸ್ ಅಂತ ಹೇಳ್ತೀವಿ. ಅದೇ ರೀತಿ ರಕ್ತ ಹೆಪ್ಪುಗಟ್ಟಲು ಅವಶ್ಯಕವಾಗಿರುವಂತ ವಿಟಮಿನ್ ಯಾವ್ದಪ್ಪ ಅಂದ್ರೆ ವಿಟಮಿನ್ ಕೆ ಅಂತ ಹೇಳ್ತೀವಿ. ಯಾವ್ದು, ವಿಟಮಿನ್ ಕೆ. ನಿಮ್ ಎಕ್ಸಾಮ್ ನ ಕೇಳೋ ಚಾನ್ಸಸ್ ಬಾಳೆ, ಹೌದಾ. ಸೊ ಪ್ರೀವಿಯಸ್ ನೀವು ಆಲ್ರೆಡಿ ಎಕ್ಸಾಮ್ಸ್ ಬರ್ದಿರ, ಮೊನ್ನೆ ಅಂದ್ರೆ ಲಾಸ್ಟ್ PC ಎಕ್ಸಾಮ್ ಒಳಗಡೆ ನಿಮಗೆ ವಿಟಮಿನ್ಸ್ ಮೇಲೆ ಕ್ವಶನ್ ಅನ್ನ ಕೇಳಿದ್ದ ಅಂತ ಹೇಳಿ. ಓಕೆ, ಸೊ ನೆಕ್ಸ್ಟ್ ನೋಡ್ರಿ, ಮಾಂಸಖಂಡದ ಸಂಕೋಚನಕ್ಕೆ ಯಾವ ಖನಿಜಗಳು ಅವಶ್ಯಕತೆ ಇದೆ ಅಂತ ಹೇಳ್ತೀವಿ. ಮಾಂಸಖಂಡದ ಸಂಕೋಚನಕ್ಕೆ ಅಂದ್ರೆ ಕಾಂಟ್ರಾಕ್ಷನ್ ಆಫ್ ಮಸಲ್ ಕಾಂಟ್ರಾಕ್ಷನ್ ಆಗ್ಬೇಕಪ್ಪ ಅಂತಂದ್ರೆ ಯಾವ ಮಿನರಲ್ಸ್ ಇಂಪಾರ್ಟೆಂಟ್ ಅದಾವ, ಯಾವ ಮಿನರಲ್ಸ್ ಬೇಕಾಗ್ಯದ ಅಂತ ಹೇಳ್ತೀವಿ. ಮ್ಯಾಗ್ನೀಷಿಯಂ ಮತ್ತು ಕಬ್ಬಿಣ ಬೇಕು, ಮ್ಯಾಗ್ನೀಷಿಯಂ ಮತ್ತು ಕ್ಯಾಲ್ಸಿಯಂ ಬೇಕು, ಮ್ಯಾಗ್ನೀಷಿಯಂ ಮತ್ತು ಸೋಡಿಯಂ ಬೇಕು, ಕ್ಯಾಲ್ಸಿಯಂ ಮತ್ತು ಸೋಡಿಯಂ ಬೇಕು. ಯಾವ್ದು ಬೇಕ್ರಿ, ಮ್ಯಾಗ್ನೀಷಿಯಂ ಮತ್ತು ಕ್ಯಾಲ್ಸಿಯಂ ಬೇಕಾಗ್ತದ. ಅಂದ್ರ ಮಸಲ್ ಕಾಂಟ್ರಾಕ್ಷನ್ ಆಗ್ಬೇಕಂತಂದ್ರೆ ಯಾವ ಮಿನರಲ್ಸ್ ಬೇಕಾಗ್ತದಪ್ಪ ಅಂತಂದ್ರೆ ಒಂದು ಮ್ಯಾಗ್ನೀಷಿಯಂ, ಇನ್ನೊಂದು ಯಾವ್ದು ಕ್ಯಾಲ್ಸಿಯಂ ಅಂತ ಹೇಳ್ತೀವಿ. ಯಾವ್ದು, ಕ್ಯಾಲ್ಸಿಯಂ ಅಂತ ಹೇಳ್ತೀವಿ. ಎರಡು ಅತ್ಯಂತ ಪ್ರಮುಖ ನಿಯಂತ್ರಕ ಅಯಾನ್ಗಳು ಅಂತ ನಾವು ಹೇಳ್ತೀವಿ, ಹೌದಾ. ಅಂದ್ರೆ ಕ್ಯಾಲ್ಸಿಯಂ ಏನ್ ಮಾಡ್ತದಪ್ಪ ಅಂದ್ರೆ ಟ್ರೋಪೋನಿನ್ ಅನ್ನೋ ಒಂದು ಪ್ರೋಟೀನ್ ಏನ್ ಮಾಡ್ತದ, ಬಂಧಿಸ್ತದ ಅಂತ ಹೇಳ್ತೇವೆ, ಹೌದಾ. ಅಂದ್ರೆ ಮಸಲ್ ಸೆಲ್ಸ್ ಒಳಗಡೆ ಟ್ರೋಪೋನಿನ್ ಅನ್ನೋ ಒಂದು ಪ್ರೋಟೀನ್ ಅನ್ನ ಅದು ಯಾರು ಬಂಧಿಸ್ತಾರಪ್ಪ ಅಂತಂದ್ರೆ ಕ್ಯಾಲ್ಸಿಯಂ ಬಂಧಿಸ್ತದ ಅಂತ ನಾವು ಹೇಳ್ತೇವೆ. ಅಂದ್ರೆ ಇದು ಏನ್ ಮಾಡ್ತದಪ್ಪ ಅಂದ್ರೆ ಟ್ರೋಪೋಮೈಸಿನ್ ಅದ್ ಏನ್ ಮಾಡ್ತದ, ತನ್ನ ಪ್ಲೇಸ್ ಅನ್ನ ಬದಲಾಯಿಸ್ತದ, ತನ್ನ ಸ್ಥಾನವನ್ನು ಬದಲಾಯಿಸಿ ಅಲ್ಲಿ ಏನ್ ಮಾಡ್ತದ, ಸ್ನಾಯುಗಳನ್ನ ಸಂಕುಚಿತಗೊಳ್ಳಲಿಕ್ಕೆ ಸಹಾಯ ಮಾಡ್ತದ ಅಂತ ನಾವು ಹೇಳ್ತೇವೆ. ಸೊ ಅಲ್ಲಿ ಯಾವ್ಯಾವ ಪ್ರೋಟೀನ್ಸ್ ಪರಸ್ಪರ ಕ್ರಿಯೆ ನಡೆಸೋದ್ರ ಮುಖಾಂತರ ಸೊ ಇಲ್ಲಿ ಸ್ನಾಯುಗಳ ಸಂಕುಚಿತಗೊಳ್ಳಲಿಕ್ಕೆ ಸಹಾಯ ಮಾಡ್ತಾವಪ್ಪ ಅಂತಂದ್ರೆ ಒಂದು ಆಕ್ಟಿನ, ಇನ್ನೊಂದು ಯಾವ್ದು ಮಯೋಸಿನ್ ಅಂತ ಹೇಳ್ತೇವೆ. ಒಂದು ಆಕ್ಟಿನ ಮತ್ತೆ ಇನ್ನೊಂದು ಯಾವ್ದು ಮಯೋಸಿನ್ ಅಂತ ಹೇಳ್ತೇವೆ. ಸೊ ಇಲ್ಲಿ ATP ಮಾಲಿಕ್ಯೂಲ್ಸ್ ಇಂದ ಏನಾಗ್ತದ, ಸ್ನಾಯುಗಳ ಸಂಕುಚಿತಕ್ಕೆ ಒಳಗಾಗ್ತವು ಅಂತ ಹೇಳ್ತೇವೆ. ATP ಅಂದ್ರೆ ಅಡಿಸ್ನೋಸಿನ್ ಟ್ರೈಫಾಸ್ಫೇಟ್ ಅಂತ ಹೇಳ್ತೇವಲ್ಲ. ಸೊ ATP ಬಳಕೆಯಿಂದ ಏನಾಗ್ತದ, ಸ್ನಾಯು ಸಂಕೋಚನೆ ಸಂಭವಿಸುತ್ತದೆ ಅಂತ ಹೇಳ್ತೇವೆ. ಸೊ ಇಲ್ಲಿ ಮ್ಯಾಗ್ನೀಷಿಯಂ ಮತ್ತು ಕ್ಯಾಲ್ಸಿಯಂ ATP ಜನರೇಟ್ ಆಗಲಿಕ್ಕೆ ಹೆಲ್ಪ್ ಮಾಡ್ತದ ಅಂತ ಹೇಳ್ತೇವೆ. ATP ಅಂತಂದ್ರೆ ಅದೊಂದು ಎನರ್ಜಿ, ಓಕೆ, ಅದೊಂದು ಎನರ್ಜಿನ ಕಂಟೆಂಟ್ ಇರ್ತದ ಅಂತ ಹೇಳ್ತೇವೆ. ಮೈಟೋಕಾಂಡ್ರಿಯಾ ಒಳಗಡೆ ಏನಪ್ಪಾ ಅಂತಂದ್ರೆ ಮೈಟೋಕಾಂಡ್ರಿಯಾವನ್ನ ನಾವ್ ಏನಂತೇವಿ, ರೆಸ್ಪಿರೇಟರಿ ಸೈಟ್ ಅಂತ ಅಂತೀವಿ. ಅಂದ್ರೆ ಇಲ್ಲಿ ರೆಸ್ಪಿರೇಷನ್ ಸೈಟ್ ಅಂತಂದ್ರೆ ಉಸಿರಾಟ ಕ್ರಿಯೆ ಆಗುವಂತ ಒಂದು ಸ್ಥಳ ಅಂತ ಹೇಳ್ತೇವೆ. ಸೊ ಇಲ್ಲಿ ATP ಅಂತಂದ್ರೆ ಇದೊಂದು ಎನರ್ಜಿ ಬೂಸ್ಟರ್ ಅಂತ ನಾವು ಹೇಳ್ತೇವೆ. ಓಕೆ, ಸೊ ಇಲ್ಲಿ ಮ್ಯಾಗ್ನೀಷಿಯಂ ATಗೆ ಸಂಬಂಧಿಸಿದಂತೆ ಅನೇಕ ಜೈವ ರಾಸಾಯನಿಕ ಕ್ರಿಯೆಗಳಿಗೆ ಅಗತ್ಯ ಅಂತ ಹೇಳ್ತೇವೆ. ಜೈವ ರಾಸಾಯನಿಕ ಕ್ರಿಯೆಗಳಿಗೆ ಅಗತ್ಯ ಅಂತ ನಾವು ಹೇಳ್ತೇವೆ. ಓಕೆ, ನರ ಸ್ನಾಯು ಕಾರ್ಯದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಅಂತ ಹೇಳ್ತೇವೆ. ಪ್ರಮುಖ ಯಾವುದು, ATP ನರ ಮತ್ತು ಸ್ನಾಯುಗಳ ಕಾರ್ಯದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ, ಪ್ರಮುಖ ಪಾತ್ರ ಹೊಂದಿದೆ ಅಂತ ನಾವು ಹೇಳ್ತೇವೆ. ನೋಡ್ರಿ, ಜಸ್ಟ್ Ca2+, ಹೌದಾ. ಸೊ ಮಸಲ್ ಕಾಂಟ್ರಾಕ್ಷನ್ ಟ್ರಿಗರ್ ಮಾಡ್ತದ. ATP ಪ್ಲಸ್ Mg2+ ಏನ್ ಮಾಡ್ತದ, ಮಸಲ್ ಎನರ್ಜಿಗೆ ರಿಯಾಕ್ಷನ್ ಕೊಡ್ತದ. ಅಂದ್ರೆ ಮಸಲ್ ಸ್ನಾಯುಗಳು ಸಂಕುಚಿತಗೊಳ್ಳಲಿಕ್ಕೆ ಯಾವ ಸಹಾಯ ಮಾಡ್ತದ, ಕ್ಯಾಲ್ಸಿಯಂ ಸಹಾಯ ಮಾಡ್ತದ. ಮತ್ತೆ ATP ಮತ್ತೆ ಮ್ಯಾಗ್ನೀಷಿಯಂ ಏನ್ ಮಾಡ್ತದಪ್ಪ ಅಂತಂದ್ರ ಮಸಲ್ಸ್ ಸ್ನಾಯುಗಳಿಗೆ ಶಕ್ತಿಯನ್ನು ಒದಗಿಸ್ಲಿಕ್ಕೆ, ಶಕ್ತಿ ಕೊಡುವಂತಹ ಒಂದು ಕ್ರಿಯೆಯನ್ನ ಮಾಡ್ತಾವು ಅಂತ ನಾವು ಹೇಳ್ತೀವಿ. ಓಕೆ, ಸೊ ನೆಕ್ಸ್ಟ್ ನೋಡ್ರಿ, ವಾಹನ ಮಾಲಿನ್ಯದಿಂದ ಪ್ರಮುಖವಾಗಿ ಉತ್ಪತ್ತಿಯಾಗುವ ಅನಿಲ ಯಾವುದು? ವಾಹನ ಮಾಲಿನ್ಯದಿಂದ ಪ್ರಮುಖವಾಗಿ ಉತ್ಪತ್ತಿಯಾಗುವ ಅನಿಲ ಯಾವುದು? ನೈಟ್ರೋಜನ್ ಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್, ಹೈಡ್ರೋಜನ್ ಪೆರಾಕ್ಸೈಡ್, ಸಲ್ಫರ್ ಡೈಆಕ್ಸೈಡ್. ಯಾವ್ದ್ರಿ? ಕಾರ್ಬನ್ ಮೊನಾಕ್ಸೈಡ್ ಅಂತ ಹೇಳ್ತೀವಿ. ಯಾವ್ದು? ಕಾರ್ಬನ್ ಮೊನಾಕ್ಸೈಡ್ ಅಂತ ಹೇಳ್ತೀವಿ. CO, ಅದರ ಸಿಂಬಾಲ್ ಏನು? CO ಅಂತ ಹೇಳ್ತೀವಿ. ಅಂತಂದ್ರೆ ಇಲ್ಲಿ ಅಪೂರ್ಣ ದಹನ ಅಂದ್ರೆ ಪೂರ್ಣ ಪ್ರಮಾಣದಲ್ಲಿ ಇದೇನಾಗ್ತದೆ, ದಹನ ಕ್ರಿಯೆ ಆಗಂಗಿಲ್ಲ. ಅಪೂರ್ಣ ಪ್ರಮಾಣದಲ್ಲಿ ದಹನ ಕ್ರಿಯೆ ಆದಾಗ, ಓಕೆ, ಸೊ ಅವಾಗ ಏನಾಗ್ತದಪ್ಪ ಅಂದ್ರೆ ಕಾರ್ಬನ್ ಮೊನಾಕ್ಸೈಡ್ ಉತ್ಪತ್ತಿ ಆಗ್ತದ ಅಂತ ನಾವು ಹೇಳ್ತೀವಿ. ಅಂದ್ರೆ ಇದೊಂದು ಕಾರ್ಬನ್ ಮೊನಾಕ್ಸೈಡ್ ಯಾವ ತರಪ್ಪ ಅಂತಂದ್ರೆ ಇದಕ್ಕೊಂದು ಯಾವುದೇ ರೀತಿಯಾದಂತ ಬಣ್ಣವಿಲ್ಲ, ಯಾವುದೇ ರೀತಿಯಂತ ವಾಸನೆ ಇಲ್ಲದೆ ಇರುವಂತ ಒಂದು ವಿಷಕಾರಿ ಅನಿಲ ಅಂತ ಹೇಳ್ತೀವಿ. ಬಣ್ಣವಿಲ್ಲದ, ವಾಸನೆ ಇಲ್ಲದ ಅತ್ಯಂತ ವಿಷಕಾರಿ ಅನಿಲ ಯಾವ್ದಪ್ಪ ಅಂತಂದ್ರೆ ಅದು ಕಾರ್ಬನ್ ಮೊನಾಕ್ಸೈಡ್ ಅಂತ ಹೇಳ್ತೀವಿ. ಯಾವ್ದು? ಕಾರ್ಬನ್ ಮೊನಾಕ್ಸೈಡ್ ಅಂತ ಹೇಳ್ತೀವಿ. ಅಂದ್ರೆ ಇದು ಹಿಮೋಗ್ಲೋಬಿನ್ ಏನೈತಪ್ಪ ಅಂತಂದ್ರ ಆಮ್ಲಜನಕ್ಕಿಂತ ಹೆಚ್ಚಿನವಾಗಿ ಏನ್ ಮಾಡ್ತದಪ್ಪ ಅಂತಂದ್ರೆ ಬೈಂಡ್ ಮಾಡ್ತದ, ಬ್ಲಾಕ್ ಮಾಡ್ತದ. ಯಾವ್ದು? ರಕ್ತವನ್ನ ಆಕ್ಚುಲಿ ಬ್ಲಡ್ ಅನ್ನ ಹಿಮೋಗ್ಲೋಬಿನ್, ಬ್ಲಡ್ ಒಳಗಡೆ ಇರುವಂತ ಪಿಗ್ಮೆಂಟ್ ಯಾವ್ದಪ್ಪ ಅಂತಂದ್ರೆ ಹಿಮೋಗ್ಲೋಬಿನ್ ಅಂತ ಹೇಳ್ತೀವಿ. ಇದರಿಂದ ರಕ್ತಕ್ಕೆ ಕೆಂಪು ಬಣ್ಣ ಸಿಗ್ತದ ಅಂತ ನಾವು ಹೇಳ್ತೀವಿ. ಸೊ ಆಕ್ಸಿಜನ್ ಏನ್ ಮಾಡ್ತದ, ಹಿಮೋಗ್ಲೋಬಿನ್ ಅನ್ನ ಬೈಂಡ್ ಮಾಡ್ತದಲ್ಲ. ಸೊ ಆಕ್ಸಿಜನ್ ಕಿಂತಲೂ ಜಾಸ್ತಿ ಹಿಮೋಗ್ಲೋಬಿನ್ ಅನ್ನ ಬೈಂಡ್ ಮಾಡುವಂತ ವಸ್ತು ಯಾವ್ದಪ್ಪ ಅಂತಂದ್ರೆ ಕಾರ್ಬನ್ ಮೊನಾಕ್ಸೈಡ್ ಅಂತ ಹೇಳ್ತೀವಿ. ಯಾವ್ದು? ಕಾರ್ಬನ್ ಮೊನಾಕ್ಸೈಡ್ ಅಂತ ಹೇಳ್ತೀವಿ. ಸೊ ನೋಡ್ರಿ, ಕಾರ್ಬಾಕ್ಸಿ ಹಿಮೋಗ್ಲೋಬಿನ್
ಕಾರ್ಬಾಕ್ಸಿ ಹಿಮೋಗ್ಲೋಬಿನ್ ಅಂತ ಹೇಳ್ತೀವಿ. ರಚನೆಯಾಗಿ ದೇಹದ ಅಂಗಾಂಶಗಳಿಗೆ ಆಮ್ಲಜನಕ ಪೂರೈಕೆ ಕಡಿಮೆ ಆಗುತ್ತದೆ ಅಂತ ಹೇಳ್ತೀವಿ. ಸೊ ಕಾರ್ಬನ್ ಅನ್ನ ಜಾಸ್ತಿ ನಾವು ಕಾರ್ಬನ್ ಮೊನಾಕ್ಸೈಡ್ ಅಂದ್ರೆ ಜಾಸ್ತಿ ನಾವು ಉಸಿರಾಡುವುದರಿಂದ ನಮ್ಮ ದೇಹದೊಳಗಡೆ ಕಾರ್ಬನ್ ಮೊನಾಕ್ಸೈಡ್ ಜಾಸ್ತಿ ಆಗೋದ್ರಿಂದ ಏನಾಗ್ತದಪ್ಪ ಅಂತಂದ್ರ ನಮ್ಮ ದೇಹದ ಅಂಗಾಂಶಗಳಿಗೆ ಏನಾಗ್ತದಪ್ಪ ಅಂದ್ರೆ ಆಮ್ಲಜನಕ ಪೂರೈಕೆಯ ಕೊರತೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದಂತ. ಇದು ಏನ್ ಮಾಡ್ತದಪ್ಪ ಅಂದ್ರೆ ಹಿಮೋಗ್ಲೋಬಿನ್ ಅನ್ನ ಏನ್ ಮಾಡ್ತದ ಹಿಡಿದಿಟ್ಕೊಂತದ ಅಂತ ಹೇಳ್ತೀವಿ, ಬಿಗಿಯಾಗಿ ಹಿಡಿದಿಟ್ಕೊಂತದ ಅಂತ ನಾವು ಹೇಳ್ತೀವಿ, ರೈಟ್? ಓಕೆ. ಸೊ ವಾಹನ ಮಾಲಿನ್ಯ ಪ್ರಮುಖ ಅಂಶಗಳು ಯಾವ್ಯಾವ್ದು? CO, NOx, ಪರ್ಟಿಕ್ಯುಲೇಟ್ ಮ್ಯಾಟರ್ ಆಗಿರ್ಬೋದು, ಹೈಡ್ರೋಕಾರ್ಬನ್ಸ್ ಆಗಿರ್ಬೋದು, ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು, ಇವೆಲ್ಲ ಅಂತ ಹೇಳ್ತೀವಿ. ಸೊ ಅಪೂರ್ಣ ದಹನ ಅಂತಂದ್ರೆ ಏನಪ್ಪಾ ಅಂದ್ರೆ ಕಾರ್ಬನ್ ಮೊನಾಕ್ಸೈಡ್ ಅಂತಂತೀವಿ, ಆಮ್ಲ ಮಳೆ ಅಂತ ಸಲ್ಫರ್ ಡೈಆಕ್ಸೈಡ್ ಅಂತ ಹೇಳ್ತೀವಿ, ನೈಟ್ರೋಜನ್ ಆಕ್ಸೈಡ್ ಅಂತ ಹೇಳ್ತೀವಿ. ಅದೇ ರೀತಿ ಫೋಟೋ ಕೆಮಿಕಲ್ ಸ್ಮಾಗ್ಸ್ ಅಂತಂದ್ರೆ ಯಾವ್ಯಾವ ಬರ್ತದೆ? ಫೋಟೋ ಕೆಮಿಕಲ್ ಸ್ಮಾಗ್ಸ್ ಅಂತಂದ್ರೆ ಒಂದು ನೈಟ್ರೋಜನ್ ಆಕ್ಸೈಡ್, ಇನ್ನೊಂದು ಹೈಡ್ರೋಕಾರ್ಬನ್, ಇನ್ನೊಂದು ಸೂರ್ಯನ ಕಿರಣ ಅಂತ ಹೇಳ್ತೀವಿ. ಹೈಡ್ರೋಕಾರ್ಬನ್ಗಳು ಮತ್ತು ಸೂರ್ಯನ ಕಿರಣಗಳು ಅಂತ ಹೇಳ್ತೀವಿ. ಇದನ್ನ ಸ್ಕ್ರೀನ್ ಶಾಟ್ ಹೊಡ್ಕೋರಿ, ಏನ್ ಹೊಡ್ಕೋರಿ, ಯಾಕಂತಂದ್ರೆ ನಿಮ್ಮ ಕೆಮಿಕಲ್ ರಿಯಾಕ್ಷನ್ಸ್ ಒಳಗಡೆ ಎಕ್ಸಾಮ್ಸ್ ಈಗ ಕೇಳುವಂತ ಚಾನ್ಸಸ್ ಬಾಳ ಐತಿ, ಕ್ವೆಶನ್ಸ್ ಅನ್ನ ಕೇಳುವಂತ ಚಾನ್ಸಸ್ ಬಾಳ ಐತಿ. VA ಒಳಗಡೆ ಎಸ್ಪೆಷಲ್ KS ಒಳಗಡೆ ಈ ತರ ಟ್ರಿಗರ್ ಕ್ವಶನ್ಸ್ ಬಹಳ ಕೇಳ್ತಾರೆ. ಓಕೆ. ಅಪೂರ್ಣ ದಹನ ಯಾವ್ದಾಗ್ತದಪ್ಪ ಅಂದ್ರೆ ಕಾರ್ಬನ್ ಮೊನಾಕ್ಸೈಡ್ ಆಗ್ತೈತಿ. ಆಮ್ಲ ಮಳೆ ಅಂತಂದ್ರೆ ಏನು? ಸಲ್ಫರ್ ಆಕ್ಸೈಡ್ ಅಂತ ಹೇಳ್ತೀವಿ, ಸಲ್ಫರ್ ಆಕ್ಸೈಡ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಫೋಟೋ ಕೆಮಿಕಲ್ ಸ್ಮಾಗ್ ಅಂತಂದ್ರೆ ಯಾವ್ದು? ನೈಟ್ರೋಜನ್ ಆಕ್ಸೈಡ್ ಮತ್ತೆ ಹೈಡ್ರೋಕಾರ್ಬನ್ಸ್ ಮತ್ತೆ ಸನ್ಲೈಟ್ ಅಂತ ಹೇಳ್ತೀವಿ, ಸನ್ಲೈಟ್ ಅಂತ ಹೇಳ್ತೀವಿ, ರೈಟ್? ಇಲ್ಲಿ ಫಾಗ್ ಅಂದ್ರೆ ಗೊತ್ತಿರ್ಲಿ, ಸ್ಮಾಗ್ ಅಂದ್ರೆ ಗೊತ್ತಿರ್ಲಿ. ಫಾಗ್ ಅಂದ್ರೆ ಏನ್? ನಾರ್ಮಲಿ ಫಾಗ್ ಅಂತಂದ್ರೆ ಏನು? ಧೂಳು ಮತ್ತು ಧೂಳಿನ ಹೊಗೆ ಮತ್ತು ಧೂಳಿನ ಕಣಗಳು ಅಂತ ಹೇಳ್ತೀವಿ. ಸ್ಮೋಕ್ ಪ್ಲಸ್ ಡಸ್ಟ್ ಪಾರ್ಟಿಕಲ್ಸ್ ಅಂತ ಹೇಳ್ತೀವಿ, ಹೌದಾ? ಫಾಗ್ ಅಂತಂದ್ರೆ ಏನಂತೀವಿ? ಸ್ಮೋಕ್ ಪ್ಲಸ್ ಡಸ್ಟ್ ಪಾರ್ಟಿಕಲ್ಸ್ ಅಂತ ನಾವು ಹೇಳ್ತೀವಿ. ಅಂತಂದ್ರೆ ಹೊಗೆ, ಸ್ಮೋಕ್ ಅಂದ್ರೆ ಏನು? ಹೊಗೆ ಮತ್ತು ಧೂಳಿನ ಕಣಗಳು ಅಂತ ಹೇಳ್ತೀವಿ, ಧೂಳಿನ ಕಣಗಳು ಅಂತ ಹೇಳ್ತೀವಿ. ಸ್ಮಾಗ್ ಅಂತಂದ್ರ ಫಾಗ್ ಪ್ಲಸ್ ಡಸ್ಟ್ ಪಾರ್ಟಿಕಲ್ಸ್ ಅಂತ ಹೇಳ್ತೀವಿ, ಫಾಗ್ ಪ್ಲಸ್ ಡಸ್ಟ್ ಪಾರ್ಟಿಕಲ್ಸ್ ಅಂತ ಹೇಳ್ತೀವಿ. ಅಂದ್ರೆ ಸ್ಮಾಗ್ ಅಂತಂದ್ರೆ ಏನು? ಫಾಗ್ ಮತ್ತು ಏನಪ್ಪಾ ಅಂದ್ರೆ ಡಸ್ಟ್ ಪಾರ್ಟಿಕಲ್ಸ್ ಇರ್ತಾವು ಅಂತ ಹೇಳ್ತೀವಿ. ಫಾಗ್ ಮತ್ತೆ ಡಸ್ಟ್ ಪಾರ್ಟಿಕಲ್ಸ್ ನಾವೇನಂತೀವಿ? ಸ್ಮಾಗ್ ಅಂತ ಅಂತೀವಿ, ರೈಟ್? ನೆಕ್ಸ್ಟ್ ಕ್ವಶನ್ ನೋಡ್ರಿ. ವಿದ್ಯುತ್ ಬಲ್ಬಿನಲ್ಲಿರುವ ಫಿಲಮೆಂಟ್ ಅನ್ನು ಯಾವುದರಿಂದ ತಯಾರಿಸಲಾಗುತ್ತದೆ? ವಿದ್ಯುತ್ ಬಲ್ಬ್ ಒಳಗಡೆ ಫಿಲಮೆಂಟ್ ಐತಲ್ಲ, ಆ ಫಿಲಮೆಂಟ್ ಯಾವ್ದ್ರಿ? ಟಂಗ್ಸ್ಟನ್. ಎಲ್ಲರಿಗೂ ಗೊತ್ತೈತಲ್ಲ ಯಾವ್ದು? ಟಂಗ್ಸ್ಟನ್ ಅಂತ ಹೇಳ್ತೀವಿ, ಯಾವ್ದು? ಟಂಗ್ಸ್ಟನ್ ಅಂತ ಹೇಳ್ತೀವಿ. ಯಾಕೆ ಟಂಗ್ಸ್ಟನ್ ಪ್ರಮುಖ ಗುಣ ಏನೈತಿ? ಅತಿ ಹೆಚ್ಚಿನ ಕರಗುವ ಬಿಂದು, ಹೌದಾ? ಅಂದ್ರೆ ಇದು ಜಲ್ದಿ ಕರಗಂಗಿಲ್ಲ ಅಂತ ಹೇಳ್ತೀವಿ. ಟಂಗ್ಸ್ಟನ್ ಇದು ಜಲ್ದಿ ಕರಗಂಗಿಲ್ಲ, ಅದಕ್ಕೆ ನಾವು ಬಲ್ಬ್ ಒಳಗಡೆ ಟಂಗ್ಸ್ಟನ್ ಅಂದ್ರೆ ಹೀಟ್ ಎಷ್ಟು ನಾವು ಯೂಸ್ ಮಾಡ್ತೀವಿ ಅದು ಟಂಗ್ಸ್ಟನ್ ಜಲ್ದಿ ಕರಗಂಗಿಲ್ಲ. ಓಕೆ. ಸೊ ಅದಕ್ಕೆ ನಾವ್ ಏನ್ ಮಾಡ್ತೀವಿ? ಬಲ್ಬ್ ಒಳಗಡೆ ಟಂಗ್ಸ್ಟನ್ ಅನ್ನ ಯೂಸ್ ಮಾಡ್ಕೊಂತೀವಿ ಅಂತ ಹೇಳ್ತೀವಿ. ಅಂದ್ರೆ ಇದ್ರ ಕರಗುವ ಬಿಂದು ಎಷ್ಟು ಅಪ್ರಾಕ್ಸಿಮೇಟ್ಲಿ ಸರಾಸರಿ ಎಷ್ಟು ಇರ್ಬೋದು ಅಂತಂದ್ರೆ 3422 ಡಿಗ್ರಿ ಸೆಲ್ಸಿಯಸ್ ತನಾನು ಅದು ಕರಗಂಗಿಲ್ಲ ಅಂತ ಹೇಳ್ತೀವಿ, ಹೌದಾ? ಅದರಿಂದ ಹೆಚ್ಚು ತಾಪಮಾನದಲ್ಲೂ ಕೂಡ ಅದು ತಂತಿಯಾಗಿ ಉಳಿಯುತ್ತದೆ ಅಂತ ಹೇಳ್ತೀವಿ, ತಂತಿಯಾಗಿ ಉಳಿಯುತ್ತದೆ ಅಂತ ಹೇಳ್ತೀವಿ. ಸೊ ಫಿಲಮೆಂಟ್ ಒಳಗಡೆ ವಿದ್ಯುತ್ ಪ್ರವಹಿಸುತ್ತೆ. ಫಿಲಾಮೆಂಟ್ಸ್ ಒಳಗಡೆ ಈ ಟಂಗ್ಸ್ಟನ್ ಅನ್ನೋ ಫಿಲಾಮೆಂಟ್ ಒಳಗಡೆ ಎಲೆಕ್ಟ್ರಿಸಿಟಿ ಜನರೇಟ್ ಆದಾಗ, ಎಲೆಕ್ಟ್ರಿಸಿಟಿ ಎಂಟರ್ ಆದಾಗ ವಿದ್ಯುತ್ ಶಕ್ತಿ ಇದ್ದು ಉಷ್ಣ ಶಕ್ತಿಯಾಗಿ ಬೆಳವಣಿಗೆ ಆಗ್ತದೆ, ಉಷ್ಣ ಶಕ್ತಿ ಇದ್ದು ಬೆಳಕು ಆಗಿ ಕನ್ವರ್ಟ್ ಆಗ್ತದ ಅಂತ ಹೇಳ್ತೀವಿ. ಓಕೆ. ವಿದ್ಯುತ್ ಶಕ್ತಿಯಿಂದ ಉಷ್ಣ ಶಕ್ತಿಯಿಂದ ಏನಾಗ್ತದ? ಬೆಳಕಾಗಿ ಕನ್ವರ್ಟ್ ಆಗ್ತದ ಅಂತ ಹೇಳ್ತೀವಿ. ಓಕೆ. ಸೊ ಇದು ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗ್ತದೆ. ಏನೇನಾಗಿ ಕನ್ವರ್ಟ್ ಆಗ್ತದೆ? ಬೆಳಕು ಅಂತಂದ್ರೆ ವಿದ್ಯುತ್ ಶಕ್ತಿಯಿಂದ ಉಷ್ಣ ಶಕ್ತಿ ಅಂದ್ರೆ ಎಲೆಕ್ಟ್ರಿಕ್ ಎನರ್ಜಿ ಟು ಹೀಟ್ ಎನರ್ಜಿ ಟು ಲೈಟ್ ಅಂತ ಹೇಳ್ತೀವಿ. ಎಲೆಕ್ಟ್ರಿಕ್ ಎನರ್ಜಿ ಇದ್ದಿದ್ದು ಹೀಟ್ ಎನರ್ಜಿ ಆಗಿ ಕನ್ವರ್ಟ್ ಆಗಿ ಹೀಟ್ ಎನರ್ಜಿ ಏನಾಗ್ತದ? ಲೈಟ್ ಆಗಿ ಕನ್ವರ್ಷನ್ ಆಗ್ತದ ಅಂತ ಹೇಳ್ತೀವಿ. ಓಕೆ. ಸೊ ಇಲ್ಲಿ ಟಂಗ್ಸ್ಟನ್ ಗುಣಗಳು ಏನದಾವ? ಮೇನ್ ಇದು ಹೆಚ್ಚಿನ ಕರಗುವ ಬಿಂದನ್ನು ಹೊಂದಿರ್ತದ. ಅಂದ್ರೆ ಇದು ಏನಪ್ಪಾ ಅಂತಂದ್ರೆ ಜಲ್ದಿ ಕರ್ಗಂಗಿಲ್ಲ ಅಂತ ಹೇಳ್ತೀವಿ, ಜಲ್ದಿ ಕರ್ಗಂಗಿಲ್ಲ, ಎಷ್ಟೇ ಹೀಟ್ ಆದ್ರೂ ಕರ್ಗಂಗಿಲ್ಲ ಅಂತ ನಾವು ಹೇಳ್ತೀವಿ. ಅದೇ ರೀತಿ ಇದಕ್ಕೆ ಹೆಚ್ಚಿನ ತಾಪಮಾನ ಸಹಿಷ್ಣುತೆ ಐತಿ, ಎಷ್ಟೇ ತಾಪಮಾನ ಇರ್ಲಿ ಅದನ್ನ ತಡ್ಕೊಳ್ಳುವಂತ ಶಕ್ತಿ ಯಾರಿಗೈತಪ್ಪ ಅಂದ್ರೆ ಟಂಗ್ಸ್ಟನ್ನಿಗೆ ಐತಿ ಅಂತ ಹೇಳ್ತೀವಿ. ಕಡಿಮೆ ಆವಿ ಆಗುವಿಕೆ ಅಂತ ಹೇಳ್ತೀವಿ, ಅಂದ್ರೆ ಜಲ್ದಿ ಆಪರೇಟ್ ಆಗಂಗಿಲ್ಲ ಅಂತ ನಾವು ಹೇಳ್ತೀವಿ. ಓಕೆ. ನೆಕ್ಸ್ಟ್ ಬಲವಾದ ಲೋಹ ಹೊಂದಿರ್ತದ ಅಂತ ಹೇಳ್ತೀವಿ, ಬಲವಾದ ಲೋಹ ಹೊಂದಿರ್ತದ ಅಂತ ನಾವು ಹೇಳ್ತೀವಿ. ಸೊ ನಾರ್ಮಲ್ ಆಗಿ ನಮ್ಮ ಮನಿ ಒಳಗಡೆ ಏನ್ ಮಾಡ್ತೀವಿ? LED ದೀಪಗಳನ್ನ ಹೆಚ್ಚು ಪರಿಣಾಮಕಾರಿಯಾಗಿ ನಾವು ಯೂಸ್ ಮಾಡ್ಲಿಕ್ಕತ್ತೇವಲ್ಲ. ಸಾಮಾನ್ಯ ಇನ್ಕೆಡೆನ್ಸ್ ಬಲ್ಬ್ಗಳ ಬದಲು ಅಂತಂದ್ರೆ ನಾರ್ಮಲ್ ಬಲ್ಬ್ಸ್ ಬದ್ಲಿ ನಾವ್ ಏನ್ ಮಾಡ್ಲಿಕ್ಕತ್ತೀವಿ? LED ಬಲ್ಬ್ಸ್ ನಾವು ಯೂಸ್ ಮಾಡ್ಲಿಕ್ಕತ್ತೀವಿ ಅಂತಂದ್ರೆ ಯಾಕಂತಂದ್ರ ಕಡಿಮೆ ವಿದ್ಯುತ್ ಬಳಕೆ, ಅಂದ್ರೆ ಎಲೆಕ್ಟ್ರಿಸಿಟಿ ಜಾಸ್ತಿ ಯೂಸ್ ಆಗಂಗಿಲ್ಲ LED ಬಲ್ಬ್ಸ್ ಇಂದ ಅಂತ ಹೇಳ್ತೀವಿ. ಅದೇ ರೀತಿ ಆಯುಷ್ಯ ಜಾಸ್ತಿ ಇರ್ತದ ಅಂತ ಹೇಳ್ತೀವಿ. ಅದೇ ರೀತಿ ಕಡಿಮೆ ಉಷ್ಣ ನಷ್ಟ ಅಂತ ಹೇಳ್ತೀವಿ, ಕಡಿಮೆ ಹೀಟ್ ಜಾಸ್ತಿ ಖರ್ಚಾಗಂಗಿಲ್ಲ ಅಂತ ಹೇಳ್ತೀವಿ. ಅದಕ್ಕೆ ಕರೆಂಟ್ ಬಿಲ್ ಜಾಸ್ತಿ ಬರಂಗಿಲ್ಲ ಅಂತ ಹೇಳ್ತೀವಿ. ಓಕೆ. ಸೊ ಇದಕ್ಕೆ ವ್ಯಾಲಿಡಿಟಿ ಲೈಫ್ ಟೈಮ್ ವ್ಯಾಲಿಡಿಟಿ ಇದಕ್ಕೆ ಜಾಸ್ತಿ ಇರ್ತದೆ ಕಂಪೇರ್ ಟು ಟಂಗ್ಸ್ಟನ್ ಬಲ್ಬ್ಸ್. ಈಗ ಅದಕ್ಕೆ ನಾವು ಸ್ವಲ್ಪ ಜಾಸ್ತಿ ಮನಿ ಒಳಗಡೆ ಇವಾಗ LED ಬಲ್ಬ್ಸ್ ಅಂತಾನ ಯೂಸ್ ಮಾಡ್ತೀವಿ ಅಂತ ಹೇಳ್ತೀವಿ. LED ಫುಲ್ ಫಾರ್ಮ್ ಏನು? ಲೈಟ್ ಎಮಿಟಿಂಗ್ ಡಯೋಡ್ ಅಂತ ಹೇಳ್ತೀವಿ, ಲೈಟ್ ಎಮಿಟಿಂಗ್ ಡಯೋಡ್ ಅಂತ ಹೇಳ್ತೀವಿ, ರೈಟ್? ಲೈಟ್ ಎಮಿಟಿಂಗ್ ಡಯೋಡ್ ಅಂತ ಹೇಳ್ತೀವಿ, ರೈಟ್? ಸೊ ನೆಕ್ಸ್ಟ್, ಕಂಪ್ಯೂಟರ್ ಚಿಪ್ ತಯಾರಿಕೆಯಲ್ಲಿ ಬಳಸುವ ಪ್ರಮುಖ ಮೂಲ ವಸ್ತು ಯಾವುದು? ಕಂಪ್ಯೂಟರ್ ಚಿಪ್ ನಲ್ಲಿ ಬಳಸುವಂತಹ
ಕಂಪ್ಯೂಟರ್ ಚಿಪ್ ಬಳಸ್ತೇವಲ್ಲ ಅದ್ರ ಒಳಗಡೆ ತಯಾರಿಸುವಂತಹ ಪ್ರಮುಖ ಮೂಲ ವಸ್ತು ಯಾವುದು? ಕಾರ್ಬನ್, ಸಿಲಿಕಾನ್, ವೆನಾಡಿಯಮ್, ಸೀಸ್. ಕಾರ್ಬನ್ ಅಲ್ಲ, ವೆನಾಡಿಯಂ ಅಲ್ಲ, ಸಿಲಿಕಾನ್ ಅಂತ ಹೇಳ್ತೀವಿ. ಯಾವ್ದು? ಸಿಲಿಕಾನ್ ಅನ್ನ ನಾವು ಏನು ಯೂಸ್ ಮಾಡ್ತೇವೆ. ಕಂಪ್ಯೂಟರ್ದ ಏನ್ ಚಿಪ್ ತಯಾರಿಸ್ತೀವಲ್ಲ ಅದ್ರೊಳಗಡೆ ಯಾವ ಪ್ರಮುಖ ಮೂಲ ವಸ್ತುನ ಬಳಸ್ತೀವಪ್ಪ ಅಂತಂದ್ರೆ ಅದು ಯಾವ್ದು? ಸಿಲಿಕಾನ್ ಅಂತ ಹೇಳ್ತೀವಿ. ಯಾವ್ದ್ರಿ? ಸಿಲಿಕಾನ್ ಅಂತ ಹೇಳ್ತೀವಿ. ಸಿಲಿಕಾನ್ ಒಂದು ಅರೆವಾಹಕ ಅಂತ ಹೇಳ್ತೀವಿ. ಇಟ್ ಇಸ್ ಅ ಸೆಮಿ ಕಂಡಕ್ಟರ್ ಅಂತ ಹೇಳ್ತೀವಿ. ಅರೆವಾಹಕ ಅಂತಂದ್ರೆ ಏನು? ಇಟ್ ಇಸ್ ಅ ಸೆಮಿ ಕಂಡಕ್ಟರ್ ಅಂತ ಹೇಳ್ತೀವಿ. ಅಂದ್ರೆ ಇದು ಏನ್ ಮಾಡ್ತದಪ್ಪ ಅಂದ್ರೆ ವಿದ್ಯುತ್ ವಾಹಕತೆಯನ್ನು ನಿಯಂತ್ರಿಸ್ತದ. ಅದಕ್ಕೆ ನಾವ್ ಏನಂತೀವಿ? ಅರೆವಾಹಕ ಅಂತ ಅಂತೀವಿ. ಅರೆವಾಹಕ ಅಂತಂದ್ರೆ ಏನು? ವಿದ್ಯುತ್ ವಾಹಕನೆಯನ್ನು ನಿಯಂತ್ರಿಸಬಹುದು ಅಂತ ಹೇಳ್ತೀವಿ. ಯಾವ ವಿದ್ಯುತ್ ವಾಹಕವನ್ನು ನಿಯಂತ್ರಿಸ್ತಾವಲ್ಲ ಅದಕ್ಕೆ ನಾವೇನಂತೀವಿ? ಸೆಮಿ ಕಂಡಕ್ಟರ್ಸ್ ಅಂತ ಅಂತೀವಿ. ಸೊ ಯಾವದಾವ್ ಮತ್ತೆ ಅರೆವಾಹಕಗಳು ಯಾವದಾವು? ಟ್ರಾನ್ಸಿಸ್ಟರ್ ಆಗಿರ್ಬೋದು, ಡಯೋಡ್ ಆಗಿರ್ಬೋದು, ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಆಗಿರ್ಬೋದು, ಮೈಕ್ರೋ ಪ್ರೊಸೆಸರ್ ಆಗಿರ್ಬೋದು, ಮೆಮೊರಿ ಚಿಪ್ ಗಳಾಗಿರ್ಬೋದು, ಇವುಗಳ ತಯಾರಿಕೆಯಲ್ಲೂ ಕೂಡ ನಾವ್ ಏನ್ ಮಾಡ್ತೇವಪ್ಪ ಅಂದ್ರೆ ಇವೆಲ್ಲಾ ಸೆಮಿ ಕಂಡಕ್ಟರ್ಸ್ ತಯಾರಿಕೆಯಲ್ಲಿ ಒಳಗು ಈ ಪ್ರೊಡಕ್ಷನ್ ಒಳಗ ಕೂಡ ನಾವ್ ಏನ್ ಮಾಡ್ತೀವಿ? ಸಿಲಿಕಾನ್ ಅನ್ನ ಬಳಸ್ತೇವಿ ಅಂತ ಹೇಳ್ತೀವಿ. ಯಾವ ವಸ್ತು ಬಳಸ್ತೇವಪ್ಪ ಅಂದ್ರೆ ಸಿಲಿಕಾನ್ ವಸ್ತುವನ್ನು ಬಳಸ್ತೇವಿ ಅಂತ ನಾವು ಹೇಳ್ತೀವಿ. ಓಕೆ, ಸೊ ಇಲ್ಲಿ ಸಿಲಿಕಾನ್ ವ್ಯಾಲಿ ಅನ್ನೋದು ಎಂಬ ಹೆಸರು ಸಿಲಿಕಾನ್ ಆಧಾರಿತ ಸೆಮಿ ಕಂಡಕ್ಟರ್ ಮುಖಾಂತರ ಒಂದು ಉದ್ಯಮಗಳಲ್ಲಿ ಬಂದೈತಿ. ಸೊ ಅದಕ್ಕೆ ಅಮೆರಿಕದ ಕ್ಯಾಲಿಫೋರ್ನಿಯಾದ ತಂತ್ರಜ್ಞಾನದ ಕೇಂದ್ರಕ್ಕೆ, ಅಂದ್ರೆ ಅಮೆರಿಕದ ಕ್ಯಾಲಿಫೋರ್ನಿಯಾ ಒಳಗಡೆ ಒಂದು ತಂತ್ರಜ್ಞಾನದ ಕೇಂದ್ರ ಐತಿ. ಆ ಕೇಂದ್ರಕ್ಕೆ ನಾವ್ ಏನಂತ ಕರಿತೇವಪ್ಪ ಅಂದ್ರೆ ಸಿಲಿಕಾನ್ ವ್ಯಾಲಿ ಅಂತ ಕರಿತೀವಿ. ಏನಂತ ಕರಿತೀವಿ? ಸಿಲಿಕಾನ್ ವ್ಯಾಲಿ ಅಂತ ಕರಿತೇವೆ. ಸಿಲಿಕಾನ್ ವ್ಯಾಲಿ ಅಂತ ಕರಿತೇವೆ. ಓಕೆ, ಸೊ ರೀಸೆಂಟ್ ಆಗಿ ಸೆಮಿ ಕಂಡಕ್ಟರ್ ಉದ್ಯಮದಲ್ಲಿ ನಾವು ವೆರೈಟೀಸ್ ಆಫ್ ಡಿಫ್ರೆಂಟ್ ಸೆಮಿ ಕಂಡಕ್ಟರ್ಸ್ ಅನ್ನ ಸಿಲಿಕಾನ್ ಪ್ರಮುಖವಾಗಿರುವಂತಹ ಸೆಮಿ ಕಂಡಕ್ಟರ್ಸ್ ನಾವು ಬಳಕೆ ಮಾಡ್ತೀವಿ. ಯಾವ್ಯಾವಪ್ಪ ಅಂದ್ರೆ ಗ್ಯಾನ್ ಆಗಿರ್ಬೋದು, ಸಿಕ್ ಆಗಿರ್ಬೋದು, ವೈಡ್ ಬ್ಯಾಂಡ್ ಗ್ಯಾಪ್ ಸೆಮಿ ಕಂಡಕ್ಟರ್ಸ್ ಆಗಿರ್ಬೋದು. ಇವೆಲ್ಲ ವಿದ್ಯುತ್ ವಾಹಕಗಳು ಅಂತ ಹೇಳ್ತೀವಿ. ವಾಹನಗಳು, ಈಗ ವಿದ್ಯುತ್ ವಾಹನಗಳು ಬಂದಾವಲ್ಲ, ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಅಂತ ಹೇಳ್ತೀವಲ್ಲ. ಸೊ ವೇಗದ ಚಾರ್ಜಿಂಗ್ ಮತ್ತು ಪವರ್ ಎಲೆಕ್ಟ್ರಾನಿಕ್ ಕ್ಷೇತ್ರಗಳಲ್ಲಿ ಹೆಚ್ಚಾಗಿ ಬಳಕೆ ಆಗುತ್ತವೆ ಅಂತ ಹೇಳ್ತೀವಿ. ಸೊ ಸಿಲಿಕಾನ್ ನಾರ್ಮಲಿ ಜಾಸ್ತಿ ಎಲ್ಲಿ ಯೂಸ್ ಮಾಡ್ತದೆ? ವಿದ್ಯುತ್ ವಾಹನಗಳಲ್ಲಿ ಆಗಿರ್ಬೋದು, ಆಮೇಲೆ ಫಾಸ್ಟ್ ಚಾರ್ಜಿಂಗ್ ಅಲ್ಲೇ ಆಗಿರ್ಬೋದು. ಓಕೆ, ಮತ್ತೆ ಪವರ್ ಎಲೆಕ್ಟ್ರಾನಿಕ್ಸ್ ರಿಲೇಟೆಡ್ ಇರುವಂತಹ ಫೀಲ್ಡ್ಸ್ ಒಳಗಡೆ ಏನ್ ಮಾಡ್ತೇವಪ್ಪ ಅಂದ್ರೆ ನಾವು ಸಿಲಿಕಾನ್ ಅನ್ನ ಜಾಸ್ತಿ ಬಳಕೆ ಮಾಡ್ತೇವಿ ಅಂತ ನಾವು ಹೇಳ್ತೇವೆ. ರೈಟ್, ನೆಕ್ಸ್ಟ್ ಕ್ವಶನ್ ನೋಡ್ರಿ. PVC ಪೈಪ್ಗಳ ತಯಾರಿಕೆಯಲ್ಲಿ ಬಳಸುವ ಮೂಲ ವಸ್ತು ಯಾವುದು? PVC, ಇಥಲಿನ್, ಅಕ್ರಿಲಿಕ್ ಆಮ್ಲ, ವಿನೈಲ್ ಕ್ಲೋರೈಡ್, ರೆಪ್ಟಾಲಿಕ್ ಆಮ್ಲ. PVC ಫುಲ್ ಫಾರ್ಮ್ ಗೊತ್ತ್ರಿ ಸಾಕ್ರಿ? ಪಾಲಿ ವಿನೈಲ್ ಕ್ಲೋರೈಡ್ ಅಂತ ಹೇಳ್ತೇವೆ. PVC ಪೈಪ್ಗಳಂತ ಹೇಳ್ತೇವೆ. ಸೊ ಇಲ್ಲಿ ಬಳಸುವಂತಹ ಮೂಲ ವಸ್ತು ಯಾವ್ದಪ್ಪ ಅಂತಂದ್ರೆ ವಿನೈಲ್ ಕ್ಲೋರೈಡ್ ಅಂತ ಹೇಳ್ತೀವಿ. ಯಾವುದು? ವಿನೈಲ್ ಕ್ಲೋರೈಡ್ ಅಂತ ಹೇಳ್ತೀವಿ. ಯಾವುದು? ವಿನೈಲ್ ಕ್ಲೋರೈಡ್ ಅಂತ ನಾವು ಹೇಳ್ತೀವಿ. ರೈಟ್, ಸೊ ನೋಡ್ರಿ, ಪಾಲಿ ವಿನೈಲ್ ಕ್ಲೋರೈಡ್ ಅಂತ ಹೇಳ್ತೀವಿ. ಇದು ಒಂದು ಮೊನೋಮರ್ ಅಂತ ಹೇಳ್ತೀವಿ. ಪಾಲಿ ವಿನೈಲ್ ಕ್ಲೋರೈಡ್ ಮೊನೋಮರ್ ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲಿ ಪಾಲಿಮೀಕರಣದ ಮೂಲಕ ಅಂದ್ರೆ ಪಾಲಿಮರೈಸೇಷನ್ ಪಾಲಿಮೀಕರಣದ ಮೂಲಕ PVC ಏನಾಗ್ತದೆ? ಉತ್ಪತ್ತಿ ಆಗ್ತದ ಅಂತ ನಾವು ಹೇಳ್ತೀವಿ. ಸೊ PVC ಬಳಕೆ ಈ ಪಾಲಿವಿನೈಲ್ ಕ್ಲೋರೈಡ್ ಅನ್ನ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ? ನೀರಿನ ಪೈಪ್ಗಳಲ್ಲಿ, ಹೌದಾ? ನೆಕ್ಸ್ಟ್ ವಿದ್ಯುತ್ ಕೇಬಲ್ಗಳಲ್ಲಿ, ಇನ್ಸುಲೇಷನ್ಗ, ಮತ್ತ ನೆಲ ಹಾಸುಗಳಲ್ಲಿ, ಅದೇ ರೀತಿ ಕಿಟಕಿ ಚೌಕಟ್ಟುಗಳಲ್ಲಿ, ವಿವಿಧ ಪ್ಲಾಸ್ಟಿಕ್ ಉತ್ಪನ್ನಗಳಲ್ಲಿ ನಾವು ಈ PVC ಗಳನ್ನ ಯೂಸ್ ಮಾಡ್ತೀವಿ ಅಂತ ಹೇಳ್ತೀವಿ. ಪಾಲಿವಿನೈಲ್ ಕ್ಲೋರೈಡ್ಸ್ ಅನ್ನ ನಾವು ಇಷ್ಟು ಭಾಗಗಳಲ್ಲಿ ಯೂಸ್ ಮಾಡ್ತೇವಿ ಅಂತ ಹೇಳ್ತೇವೆ. ಪೈಪ್ಗಳಾಗಿರ್ಬೋದು, ವಿದ್ಯುತ್ ಕೇಬಲ್ಗಳಾಗಿರ್ಬೋದು, ಕಿಟಕಿ ಚೌಕಟ್ಟು ಆಗಿರ್ಬೋದು, ಅದೇ ರೀತಿ ವಿವಿಧ ಪ್ಲಾಸ್ಟಿಕ್ ಉತ್ಪನ್ನಗಳಲ್ಲಿ ನಾವುಗಳನ್ನ ಬಳಸ್ತೇವಿ ಅಂತ ಹೇಳ್ತೇವೆ. ಓಕೆ, ಪಾಲಿವಿನೈಲ್ ಕ್ಲೋರೈಡ್ ಅಂದ್ರೆ PVC ಅಂತ ಹೇಳ್ತೇವೆ. ಈಥಿಲೀನ್ ಏನಾಗ ಕನ್ವರ್ಟ್ ಆಗ್ತದೆ? ಪಾಲಿ ಇಥಿಲೀನ್ ಅಂತ ಹೇಳ್ತೇವಿ. ಪ್ರೋಪೇನ್ ಅಂತಂದ್ರ ಪಾಲಿಪ್ರೊಪೈಲಿನ್ ಅಂತ ಹೇಳ್ತೇವಿ. ಟೆಟ್ರಾಫ್ಲೋರೋ ಇಥಿಲೀನ್ ಟೆಫ್ಲಾನ್ ಆಗಿ ಕನ್ವರ್ಟ್ ಆಗ್ತದ ಅಂತ ಹೇಳ್ತೇವೆ. ಟೆಫ್ಲಾನ್ ಆಗಿ ಕನ್ವರ್ಟ್ ಆಗ್ತದ ಅಂತ ಹೇಳ್ತೇವೆ. ಜಸ್ಟ್ ಸ್ಟಾಟಿಕ್, ನೀವು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಆಗಿ ಈ ತರ ಕೇಳಿದ ಸ್ಟಾಟಿಕ್ ನ ಜಸ್ಟ್ ತಗೊಂಡೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸಸ್ಯ ಪ್ರಾಣಿ ಅವಶೇಷಗಳ ಕಾಲ ನಿರ್ಣಯಕ್ಕೆ ಯಾವ ವಿಧಾನವನ್ನು ಬಳಸಲಾಗುತ್ತದೆ? ಅಂದ್ರೆ ಈಗ ಸಸ್ಯ ಮತ್ತು ಪ್ರಾಣಿ ಅವಶೇಷಗಳು ಅಂತಂದ್ರೆ ಅವು ಎಷ್ಟು ವರ್ಷದ ಹಿಂದಿಂದು ಅಂತೇಳಿ ನಾವು ತಿಳ್ಕೊಳಕ್ಕ, ಅಂದ್ರ ಈಗ ಡೈನೋಸರ್ ಅದ್ರದ್ದು ಅವಶೇಷಗಳನ್ನ ಯೂಸ್ ಮಾಡ್ಕೊಂಡು, ಅಂದ್ರೆ ಮತ್ತೆ ಸಸ್ಯದ ತನ್ನ ಅವಶೇಷಗಳನ್ನ ಯೂಸ್ ಮಾಡ್ಕೊಂಡು ಅವು ಎಷ್ಟು ವರ್ಷ ಹಿಂದ್ ಬದುಕಿದ್ದು, ಎಷ್ಟು ವರ್ಷದ ಹಳೆಗಾಲದ್ದು ಅಂತ ನಾವು ಡಿಸೈಡ್ ಮಾಡ್ಲಿಕ್ಕ ಇಲ್ಲಿ ಯಾವ ವಿಧಾನವನ್ನು ಬಳಸ್ತೇವಿ ಅಂತ ರೇಡಿಯೋ ಕಾರ್ಬನ್ ಪರೀಕ್ಷೆ ಆಗಿರ್ಬೋದು, ತೂಕ ಮತ್ತು ಗಾತ್ರಗಳ ಅನುಮಾತ, ರಾಸಾಯನಿಕ ವಿಶ್ಲೇಷಣೆ, ಅವುಗಳಲ್ಲಿರುವ ಕ್ಯಾಲ್ಸಿಯಂ ಪ್ರಮಾಣ. ಯಾವ್ದಪ್ಪ ಅಂತಂದ್ರೆ ರೇಡಿಯೋ ಕಾರ್ಬನ್ ಪರೀಕ್ಷೆ ಅಂತ ಹೇಳ್ತೇವೆ. ರೇಡಿಯೋ ಕಾರ್ಬನ್ ಡೇಟಿಂಗ್ ಅಂತ ಹೇಳ್ತೇವಲ್ಲ ನಾವು, ಕಾರ್ಬನ್ ಡೇಟಿಂಗ್ ಅಂತ ಹೇಳ್ತೇವೆ. ಸೊ ಇಲ್ಲಿ ರೇಡಿಯೋ ಕಾರ್ಬನ್ ಪರೀಕ್ಷೆ ಮುಖಾಂತರ ನಾವ್ ಏನ್ ಮಾಡ್ತೀವಿ? ಸಸ್ಯ ಪ್ರಾಣಿ ಅವಶೇಷಗಳ ಕಾಲ ನಿರ್ಣಯವನ್ನು ಮಾಡ್ತೇವಿ ಅಂತ ಹೇಳ್ತೇವೆ. ಓಕೆ, ಸೊ ಇಲ್ಲಿ ಕಾರ್ಬನ್ 14 ಡೇಟಿಂಗ್ ಅಂತ ಹೇಳ್ತೇವಲ್ಲ, ಕಾರ್ಬನ್ 14 ಡೇಟಿಂಗ್ ಅನ್ನು ಪುರಾತನ ಜೀವ ಸಂಬಂಧಿತ ವಸ್ತುಗಳ ವಯಸ್ಸು ಅಂದಾಜಿಸಲು ಬಳಸಲಾಗುತ್ತದೆ ಅಂತ ಹೇಳ್ತೇವೆ. ಕಾರ್ಬನ್ 14 ಡೇಟಿಂಗ್ ಅಂತ ಹೇಳ್ತೇವೆ. ಅಂದ್ರೆ ಇಲ್ಲಿ ಜೀವಂತ ಜೀವಿಗಳಲ್ಲಿ
ಕಾರ್ಬನ್ನಿನ ವಿನಿಮಯ ನಡೆಯುತ್ತದೆ. ಹೌದಾ? ಬದುಕಿರುವಂತ ಜೀವಂತ ಜೀವಿಗಳಲ್ಲಿ ಏನಾಗ್ತದೆ, ಕಾರ್ಬನ್ ವಿನಿಮಯ ನಡಿತೈತಿ. ಸಾವು ಸಂಭವಿಸಿದ ನಂತರ ಏನಾಗ್ತದ, ಹೊಸ C14 ಸೇರ್ಪಡೆ ನಿಲ್ಲುತ್ತದೆ. ಅಂದ್ರೆ ಕಾರ್ಬನ್ 14 ನಮ್ಮ ಶರೀರದ ಒಳಗಡೆ ಎಂಟ್ರಿ ಆಗೋದು ಏನಾಗ್ತದೆ, ಸ್ಟಾಪ್ ಆಗ್ತದ ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್ C14 ಕ್ಷಯಗೊಳ್ಳುತ್ತಾ ಹೋಗುತ್ತದೆ. ಅಂತಂದ್ರೆ ಇದು ಏನಾಗ್ತದಪ್ಪ ಅಂತಂದ್ರೆ ಬರ್ನ್ ಹಾಕೊಂತ ಹೋಗ್ತದ ಅಂತ ಹೇಳ್ತೀವಿ, ಕಡಿಮೆ ಹಾಕೊಂತ ಹೋಗ್ತದ ಶರೀರದಿಂದ ಅಂತ ಹೇಳ್ತೀವಿ. ನೆಕ್ಸ್ಟ್ ಉಳಿದ C14 ಪ್ರಮಾಣವನ್ನು ಅಳೆಯುವುದರಿಂದ ವಯಸ್ಸನ್ನು ಅಂದಾಜಿಸಲಾಗುತ್ತದೆ ಅಂತ ಹೇಳ್ತೀವಿ. ಏನ್ ಉಳಿದಿರ್ತದಲ್ಲ C14, ಕಾರ್ಬನ್ 14 ಏನ್ ಉಳಿದಿರ್ತದಲ್ಲ ಅದರ ಮುಖಾಂತರ ಎಷ್ಟು ವರ್ಷದ ಹಳೇದು ಅಂತ ಹೇಳಿ ನಾವೇನ್ ಮಾಡ್ತೀವಿ, ಅಂದಾಜಿಸಲಾಗುತ್ತದೆ ಅಂತ. ಅದಕ್ಕೆ ನಾವ್ ಏನ್ ಹೇಳ್ತೀವಿ, ಕಾರ್ಬನ್ 14 ಡೇಟಿಂಗ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಯಾವ್ದು ಬರ್ತದಪ್ಪ ಅಂದ್ರೆ ರೇಡಿಯೋ ಕಾರ್ಬನ್ ಪರೀಕ್ಷೆ ಬರ್ತದ ಅಂತ ಹೇಳ್ತೀವಿ, ರೇಡಿಯೋ ಕಾರ್ಬನ್ ಪರೀಕ್ಷೆ ಅಂತ ಹೇಳ್ತೀವಿ. ನೋಡ್ರಿ, C14 ಅರ್ಧಾಯುಷ್ಯ ಎಷ್ಟಿರ್ತದ? C14 ಅಂದ್ರೆ ಈಗ ಒಬ್ಬ ವ್ಯಕ್ತಿ ಸತ್ತ ತಕ್ಷಣ ಅವನ ಒಳಗಡೆ ಇರುವಂತಹ ಅರ್ಧ C14 ಕಾರ್ಬನ್ ಏನಾಗ್ತದ, ಕ್ಷೀಣಿಸ್ಕೊಂತ ಹೋಗ್ಬಿಡ್ತದ, ಖಾಲಿ ಆಗ್ತದೆ. ಇನ್ನು ಉಳಿದಂತ C14 ಅರ್ಧಾಯುಷ್ಯ ಎಷ್ಟಿರ್ತದಪ್ಪ ಅಂದ್ರ 5730 ವರ್ಷಗಳಿರ್ತವೆ. ಎಷ್ಟಿರ್ತದ? 5730 ವರ್ಷಗಳು. ಸೊ ಅದರ ಅಂದಾಜಿನ ಮೇಲೆ ನಾವೇನ್ ಮಾಡ್ತೇವೆ, ಇದು ಎಷ್ಟು ಸಾವಿರ ವರ್ಷದ ಹಳೇದು ಅಂತ ಹೇಳಿ ನಾವೇನ್ ಮಾಡ್ತೇವೆ, ಡಿಸೈಡ್ ಮಾಡ್ತೇವಿ ಅಂತ. ಸೊ ಈ ಕಾರ್ಬನ್ ಡೇಟಿಂಗ್ ಬಳಸುವಂತ ವಸ್ತುಗಳು ಯಾವ್ಯಾವು? ಮರ ಆಗಿರ್ಬೋದು, ಬೀಜ ಆಗಿರ್ಬೋದು, ಮೂಳೆಗಳು ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ಮತ್ತು ಇತರ ಜೈವಿಕ ಅವಶೇಷಗಳನ್ನ ನಾವು ಕಾರ್ಬನ್ ಡೇಟಿಂಗ್ ಬಳಸ್ತೇವಿ ಅಂತ ನಾವು ಹೇಳ್ತೇವೆ. ಸೊ ಕಾರ್ಬನ್ 14 ಜೈವಿಕ ಪುರಾತನ ಅವಶೇಷಗಳ ವಯಸ್ಸನ್ನ ನಾವು ಬಳಸ್ಲಿಕ್ಕೆ ಯೂಸ್ ಮಾಡ್ತೀವಿ. ಅದೇ ರೀತಿ ಶಿಲೆಗಳನ್ನ ಬಳಸ್ಲಿಕ್ಕೆ ನಾವು ಯಾವ್ದು ಯೂಸ್ ಮಾಡ್ತೇವಪ್ಪ ಅಂದ್ರೆ ಯುರೇನಿಯಂ ಅಥವಾ ಲೆಡ್ ಅನ್ನ ನಾವು ಬಳಕೆ ಮಾಡ್ತೇವಿ ಅಂತ ಹೇಳ್ತೇವೆ. ಇಲ್ಲಿ ನಿಮಗ ಜೈವಿಕ ಅವಶೇಷಗಳ ವಯಸ್ಸುಗಳನ್ನು ಪತ್ತೆ ಹಚ್ಚಲಿಕ್ಕೆ ನಾವು ಯಾವ್ದನ್ನ ಯೂಸ್ ಮಾಡ್ತೇವಪ್ಪ ಅಂದ್ರೆ ಕಾರ್ಬನ್ 14 ಡೇಟಿಂಗ್ ಅಂತ ಹೇಳ್ತೇವೆ. ಅದೇ ರೀತಿ ಬಹಳ ಹಳೆಯ ಶಿಲೆಗಳನ್ನ ಅದು ಎಷ್ಟು ವರ್ಷದ ಹಳೇದು ಅಂತ ಹೇಳಿ ನಾವು ತಿಳ್ಕೊಬೇಕಂತಂದ್ರೆ ಯುರೇನಿಯಂ ಅಂತದ್ದು ಲೆಡ್ ಮುಖಾಂತರ, ಸೀಸ್ ಮುಖಾಂತರ, ಯುರೇನಿಯಂ ಅಥವಾ ಸೀಸ್ ಮುಖಾಂತರ ನಾವೇನ್ ಮಾಡ್ತೇವಿ, ಅದು ಎಷ್ಟು ವರ್ಷದ ಹಳೇದು ಅಂತ ಹೇಳಿ ನಾವು ತಿಳ್ಕೊಂತೇವಿ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ನೋಡ್ರಿ, ನೈಲಾನ್ ತಯಾರಿಕೆಯಲ್ಲಿ ಉಪಯೋಗಿಸುವ ವಸ್ತು ಯಾವುದು? ನೈಲಾನ್ ತಯಾರಿಕೆಯಲ್ಲಿ ಉಪಯೋಗಿಸುವ ವಸ್ತು ಯಾವುದು? ಮಿಥೈಲ್ ಸೆಲ್ಯುಲೋಸ್, ನೈಟ್ರೋಸ್ ಸೆಲ್ಯುಲೋಸ್, ಫಿನೈಲ್ ಮಿಥೈಲ್ ಸೆಲ್ಯುಲೋಸ್ ಮತ್ತು ಕ್ಯಾಪ್ರೋಲ್ಯಾಕ್ಟಮ್ ಅಂತ ಹೇಳ್ತೀವಿ. ಕ್ಯಾಪ್ರೋಲ್ಯಾಕ್ಟಮ್ ನೈಲಾನ್ ಅಂತ ಬಂತಂದ್ರ ಇಲ್ಲಿ ಸೆಲ್ಯುಲೋಸ್ ಅಂತಂದ್ರೆ ಸೆಲ್ಯುಲೋಸ್ ನಾವು ನೈಲಾನ್ ಒಳಗಡೆ ಯೂಸ್ ಮಾಡಂಗಿಲ್ಲ ಅಂತ ಹೇಳ್ತೀವಿ. ಸೊ ಸೆಲ್ಯುಲೋಸ್ ಅನ್ನೋ ಎಂಜೈಮ್ ಇರಂಗಿಲ್ಲ. ಇಲ್ಲಿ ಯಾವ್ದು ಇರ್ತದಪ್ಪ ಅಂದ್ರೆ ಕ್ಯಾಪ್ರೋಲ್ಯಾಕ್ಟಮ್ ಅಂತ ಹೇಳ್ತೀವಿ. ಯಾವ್ದು? ಕ್ಯಾಪ್ರೋಲ್ಯಾಕ್ಟಮ್ ಅಂತ ಹೇಳ್ತೀವಿ. ಯಾವ್ದು? ಕ್ಯಾಪ್ರೋಲ್ಯಾಕ್ಟಮ್ ಅಂತ ಹೇಳ್ತೀವಿ. ಸೊ ಇದೊಂದು ರಿಂಗ್ ಓಪನಿಂಗ್ ಪಾಲಿಮರೈಸೇಷನ್ ಅಂದ್ರೆ ಪಾಲಿಮರೀಕರಣ ಮುಖಾಂತರ ನಾವ್ ಏನ್ ಮಾಡ್ತೇವಿ, ಉಂಗುರ ತೆರೆಯುವ ಉಂಗುರ ಪಾಲಿಮರೀಕರಣದ ಮುಖಾಂತರ ನಾವ್ ಇದನ್ನ ಏನ್ ಮಾಡ್ತೇವಪ್ಪ ಅಂತಂದ್ರ ಇದರಿಂದ ಏನಾಗ್ತದೆ, ನೈಲಾನ್ 6 ಉತ್ಪತ್ತಿ ಆಗ್ತದ ಅಂತ ಹೇಳ್ತೀವಿ. ಯಾವ್ದು? ನೈಲಾನ್ 6 ಅಂತ ಹೇಳ್ತೀವಿ. ಓಕೆ, ಸೊ ಇದು ಒಂದು ಮೋನೋಮರ್, ಅದಕ್ಕೆ ಇದು ಕ್ಯಾಪ್ರೋಲ್ಯಾಕ್ಟಮ್ ಅಂತ ಹೇಳ್ತೀವಿ. ಏನು? ಕ್ಯಾಪ್ರೋಲ್ಯಾಕ್ಟಮ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನೈಲಾನ್, ಇನ್ನೊಂದು ನೈಲಾನ್ 6 ಅಂತ ಬರ್ತದ, ಇನ್ನೊಂದು ನೈಲಾನ್ 66 ಅಂತ ಬರ್ತದೆ. ಇವೆರಡು ಮೊನೋಮರ್ಗಳಿರ್ತಾವ. ಇವೆರಡು ಏನು ಮೊನೋಮರ್ಸ್ ಇರ್ತಾವ. ಸೊ ಇಲ್ಲಿ ಏನಪ್ಪಾ ಅಂದ್ರೆ ಹೆಕ್ಸಾಮಿಥೈಲಿನ್ ಅಡಿಮನೈನ್ ಅಡಿಬಿಕ್ ಆಸಿಡ್ ಅನ್ನೋದೊಂದು ಇರ್ತೈತಲ್ಲ, ಈ ಆಸಿಡ್ ಮುಖಾಂತರ ಏನಾಗ್ತದಪ್ಪ ಅಂದ್ರೆ ನೈಲಾನ್ 6 ಇದ್ದಿದ್ದು ಕ್ಯಾಪ್ರೋಲ್ಯಾಕ್ಟೋಮೆ ನೈಲಾನ್ 66 ಆಗಿ ಕನ್ವರ್ಟ್ ಆಗ್ತದ. ಆಮೇಲೆ ಇದು ಏನಾಗಿ ಕನ್ವರ್ಟ್ ಆಗ್ತದ, ಹೆಕ್ಸಾಮಿಥೈಲಿನ್ ಡಯಾಮೈನ್ ಆಗಿ ಕನ್ವರ್ಟ್ ಆಗ್ತದ ಅಂತ ಹೇಳ್ತೀವಿ. ಹೆಕ್ಸಾಮಿಥೈಲಿನ್ ಡಯಾಮೈನ್ ಆಗಿ ಕನ್ವರ್ಟ್ ಆಗ್ತದ ಅಂತ ಹೇಳ್ತೀವಿ. ಸಿ ಇಲ್ಲಿ ನಿಮಗೆ ಆಕ್ಸಿಡೇಷನ್ ರಿಡಕ್ಷನ್ ರಿಯಾಕ್ಷನ್ಸ್ ಬರ್ತದಲ್ಲ, ಅದನ್ನ ಡೀಟೇಲ್ ಆಗಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ಕೊಂಡ್ ಕೊಡಲ್ಲ. ಸೊ ಏನಿದ್ದು ಏನಾಗಿ ಕನ್ವರ್ಟ್ ಆಗ್ತದ ಅಂತ ಅಷ್ಟೇ ಹೇಳಾಕತ್ತೀನಿ ನಾನು ನಿಮಗೆ. ಓಕೆ, ಅಂದ್ರೆ ಈ ಹೆಕ್ಸಾಮಿಥೈಲಿನ್ ಡಯಾಮಿನ್ ಅನ್ನೋ ಅಡಿಪಿಕ್ ಆಸಿಡ್ ಎದ್ರ ಮುಖಾಂತರ ಬರ್ತದಪ್ಪ ಅಂತಂದ್ರೆ ನೈಲಾನ್ 6 ಇದ್ದಿದ್ದು ಏನಾಗಿ ಕನ್ವರ್ಟ್ ಆಗ್ತತಿ, ಕ್ಯಾಪ್ರೋಲ್ಯಾಕ್ಟಮ್ ನೈಲಾನ್ 66 ಆಗಿ ಕನ್ವರ್ಟ್ ಆಗ್ತದೆ. ಆಮೇಲೆ ಹೆಕ್ಸಾಮಿಥೈಲಿನ್ ಡಯಾಮಿನ್ ಮತ್ತೆ ಅಡಿಪಿಕ್ ಆಸಿಡ್ ಆಗಿ ಕನ್ವರ್ಟ್ ಆಗ್ತದ ಅಂತ ಹೇಳ್ತೀವಿ. ಅಡಿಪಿಕ್ ಆಸಿಡ್ ಆಗಿ ಕನ್ವರ್ಟ್ ಆಗ್ತದ ಅಂತ ಹೇಳ್ತೀವಿ. ರೈಟ್, ಸೊ ಇದು ಜಸ್ಟ್ ಬರ್ಕೋರಿ ಅಂತಂದ್ರ ಬರ್ಕೋರಿ, ಸ್ಕ್ರೀನ್ ಶಾಟ್ ಅರೇ ತಗೋರಿ. ಓಕೆ, ಇದು ನಿಮ್ಗೆ ಎಕ್ಸಾಮಿಗೆ ಕೇಳೋ ಚಾನ್ಸ್ ಇರ್ತದೆ, ಏನಾಗಿ ಕನ್ವರ್ಟ್ ಆಗ್ಬೋದು ಅಂತ ಹೇಳಿ. ಓಕೆ, ನೈಲಾನ್ 6 ಇದ್ದಿದ್ದು ಇವೆರಡು ಮೋನೋಮರ್ಸ್ ಸೇರ್ಕೊಂಡು ಏನಾಗಿ ಕನ್ವರ್ಟ್ ಆಗ್ತದಪ್ಪ ಅಂದ್ರೆ ಹೆಕ್ಸಾಮಿಥೈಲಿನ್ ಡಯಾಮಿನ್ ಅಡಿಪಿಕ್ ಆಸಿಡ್ ಆಗಿ ಕನ್ವರ್ಟ್ ಆಗ್ತದ ಅಂತ ನಾವು ಹೇಳ್ತೀವಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ, ಬಟ್ಟೆ ಒಗೆಯುವ ಯಂತ್ರದ ಸ್ಪಿನ್ ಸೈಕಲ್ ಯಾವ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತದೆ? ಅಂದ್ರೆ ವಾಷಿಂಗ್ ಮೆಷಿನ್ ಒಳಗಡೆ ಏನು ಸ್ಪಿನ್ನಿಂಗ್ ಆಗ್ತದಲ್ಲ, ಈ ಅಂದ್ರೆ ತಿರುಗ್ತೈತಲ್ಲ, ಸೊ ಇದು ಯಾವ ತತ್ವದ ಮುಖಾಂತರ ಕಾರ್ಯನಿರ್ವಹಿಸ್ತದ? ಅಪಕೇಂದ್ರಣ, ಅಪೋಹನ, ಉತ್ಕ್ರಮ ಪ್ರಸರಣ ಮತ್ತು ವಿಸರಣ ಅಂತ ಹೇಳ್ತೀವಿ. ಯಾವುದು? ಅಪಕೇಂದ್ರಣ ಅಂತ ಹೇಳ್ತೀವಿ. ಸೆಂಟ್ರಿಫ್ಯೂಗಲ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಸೆಂಟ್ರಿಫ್ಯೂಗಲ್ ಆಕ್ಷನ್ ಮುಖಾಂತರ ವಾಷಿಂಗ್ ಮೆಷಿನ್ ವರ್ಕ್ ಆಗ್ತದೆ. ವಾಷಿಂಗ್ ಮೆಷಿನ್ ಒಳಗಡೆ ಏನ್ ಸ್ಪಿನ್ ಆಗ್ತದಲ್ಲ, ಆ ಸ್ಪಿನ್ ಸೈಕಲ್ ಯಾವ ಆಕ್ಷನ್ ಮುಖಾಂತರ ವರ್ಕ್ ಆಗ್ತದಪ್ಪ ಅಂದ್ರೆ ಸೆಂಟ್ರಿಫ್ಯೂಗಲ್ ಆಕ್ಷನ್ ಅಂತ ಹೇಳ್ತೀವಿ. ಯಾವುದು? ಡ್ರಮ್ ವೇಗವಾಗಿ, ವಾಷಿಂಗ್ ಮೆಷಿನ್ ನ ಸ್ಪಿನ್ ಸೈಕಲ್ ನಲ್ಲಿ ಡ್ರಮ್ ವೇಗವಾಗಿ ತಿರುಗ್ತದಲ್ಲ, ಸೊ ಇದು ನೀರಿನ ಮೇಲೆ ಪರಿಣಾಮ ಬೀರೋದ್ರಿಂದ ಏನೇನಾಗ್ತದ? ಬಟ್ಟೆಯಿಂದ ನೀರು ಹೊರಗೆ ಹೋಗ್ತೈತಿ, ಬಟ್ಟೆ ಒಳಗಡೆ ಇರೋದು ನೀಟು ಹೊರಗೆ ಹೋಗ್ತೈತಿ. ವೇಗದ ತಿರುವಿಕೆಯಲ್ಲಿ ನೀರು
ಹೊರಭಾಗಕ್ಕೆ ಚಲಿಸುತ್ತದೆ ಅಂತ ಹೇಳ್ತೇವೆ. ವೇಗವಾಗಿ ತಿರುವುದ್ರಿಂದ ನೀರ್ ಏನಾಗ್ತದ ಹೊರಭಾಗಕ್ಕೆ ಚಲಿಸ್ತದೆ. ನೀರ್ ನೋಡ್ರಿ ವಾಷಿಂಗ್ ಮೆಷಿನ್ ದಾಗ ಹೆಂಗ ನೀರ್ ಪಾಸ್ ಆಗ್ತಿರ್ತದಲ್ಲ, ಅದು ಬಟ್ಟೆನ ವಾಶ್ ಮಾಡ್ಕೊಂತ ಏನಾಗ್ತದ, ಬಟ್ಟೆಯಿಂದ ನೀರ್ ಏನಾಗ್ತದ ಮಷೀನ್ ಇಂದ ಹೊರಭಾಗದಲ್ಲಿ ಏನಾಗ್ತದ ಚಲಿಸ್ತದ ಅಂತ ಹೇಳ್ತೇವೆ. ಇದನ್ನ ನಾವು ಏನಂತೇವೆ ಸಾಮಾನ್ಯವಾಗಿ ಸೆಂಟ್ರಿಫ್ಯೂಗಲ್ ಆಕ್ಷನ್ ಅಂತ ಹೇಳ್ತೇವೆ. ಏನಂತ ಹೇಳ್ತೀವಿ? ಸೆಂಟ್ರಿಫ್ಯೂಗಲ್ ಆಕ್ಷನ್ ಅಂತ ಹೇಳ್ತೇವೆ. ಏನಂತ ಹೇಳಿ? ಅಪಕೇಂದ್ರಣ ಅಂತ ಹೇಳ್ತೇವೆ. ಇದಕ್ ನಾವ್ ಏನಂತೀವಿ? ಅಪಕೇಂದ್ರಣ ಅಂತ ಹೇಳ್ತೇವೆ. ರೈಟ್. ಸೊ ಇದು ನಾರ್ಮಲಿ ಶರೀರದೊಳಗಡೆ ಈ ಸೆಂಟ್ರಿಫ್ಯೂಗ್ ಅನ್ನೋದು ಯಾವ ತರ ವರ್ಕ್ ಆಗ್ತದ ಅನ್ನೋದು ಜಸ್ಟ್ ಕೊಟ್ಟಾರ. ಅಂದ್ರೆ ಈಗ ಇದೇ ತತ್ವದ ಬಳಕೆ ಮತ್ತೆ ಈ ಸೆಂಟ್ರಿಫ್ಯೂಗಲ್ ಆಕ್ಷನ್ ಅನ್ನ ಮತ್ತೆ ಎಲ್ಲೆಲ್ಲಿ ನಾವು ಯೂಸ್ ಮಾಡ್ತೇವಿ? ರಕ್ತದ ಘಟಕಗಳನ್ನು ಬೇರ್ಪಡಿಸಲು, ಅಂದ್ರ ನಮ್ಮ ಬಾಡಿ ಒಳಗಡೆ, ಅಂದ್ರೆ ಬಾಡಿ ಒಳಗಡೆ ಅಂತಲ್ಲ, ನಮ್ದು ಬಾಡಿ ಒಳಗಡೆ ಇರುವಂತ ರಕ್ತ ಬ್ಲಡ್ ಒಳಗಡೆ ಏನದ WBC ಐತಿ, RBC ಐತಿ, ಮತ್ತೆ ಪ್ಲೇಟ್ಲೆಟ್ಸ್ ಅದ. ಹೌದಾ? ಈ ಮೂರು ಘಟಕಗಳನ್ನ ಲ್ಯಾಬ್ ಒಳಗಡೆ ಏನ್ ಮಾಡ್ತೇವೆ ನಾವು? ಬೇರೆ ಪಡಿಸ್ತೇವೆ. ಈ ಬೇರೆ ಪಡಿಸುವಂತಹ ಒಂದು ಪ್ರೊಸೆಸಿಂಗ್ ನಾವ್ ಏನಂತೇವೆ? ಸೆಂಟ್ರಿಫ್ಯೂಗಲ್ ಆಕ್ಷನ್ ಅಂತ ಹೇಳ್ತೇವೆ. ಪ್ರಯೋಗಾಲಯಗಳಲ್ಲಿ ಬಳಸ್ತೇವೆ. ಅದೇ ರೀತಿ ಹಾಲಿನ ಕೆನೆ ಬೇರ್ಪಡಿಸಲು, ಅದೇ ರೀತಿ ಕೈಗಾರಿಕಾ ಪ್ರಕ್ರಿಯೆಗಳಲ್ಲಿ ನಾವು ಸೆಂಟ್ರಿಫ್ಯೂಗಲ್ ಆಕ್ಷನ್ ಅನ್ನ ಯೂಸ್ ಮಾಡ್ತೇವಿ ಅಂತ ಹೇಳ್ತೇವೆ. ರೈಟ್. ಸೆಂಟ್ರಿಫ್ಯೂಗೇಶನ್ ಅಂತ ಹೇಳ್ತೇವೆ. ಓಕೆ, ನೆಕ್ಸ್ಟ್ ನೋಡಿ. ಭಾರತದ ಮೊದಲ ಉಪಗ್ರಹ ಆರ್ಯಭಟ್ಟವನ್ನು ಯಾವ ವರ್ಷ ಉಡಾವಣೆ ಮಾಡಲಾಯಿತು? ಭಾರತದ ಮೊದಲ ಉಪಗ್ರಹ ಆರ್ಯಭಟ್ಟವನ್ನು ಯಾವ ವರ್ಷ ಉಡಾವಣೆ ಮಾಡಿದ್ರಿ? 1975. ಯಾವಾಗ? 1975 ಅಂತ ಹೇಳ್ತೇವೆ. 1975 ಅಂತ ಹೇಳ್ತೇವೆ. ಆರ್ಯಭಟ್ಟ ಭಾರತದ ಮೊದಲ ಉಪಗ್ರಹ. ಆರ್ಯಭಟ್ಟ ಅನ್ನೋದು ಇಂಡಿಯಾಸ್ ಫಸ್ಟ್ ಸ್ಯಾಟಲೈಟ್ ಅಂತ ಹೇಳ್ತೇವೆ. ಇಂಡಿಯಾಸ್ ಫಸ್ಟ್ ಸ್ಯಾಟಲೈಟ್ ಯಾವ್ದು? ಏನು ಉಪಗ್ರಹ ಯಾವ್ದಪ್ಪ ಅಂತಂದ್ರೆ ಆರ್ಯಭಟ್ಟ ಅಂತ. ಇದು ಯಾವಾಗ ಉಡಾವಣೆ ಮಾಡಿತ್ತು? 19 ಏಪ್ರಿಲ್ 1975ರಲ್ಲಿ ನಾವು ಇದನ್ನ ಉಡಾವಣೆ ಮಾಡಿದ್ವಿ. 1975 19 ಏಪ್ರಿಲ್ ಅಲ್ಲಿ ಉಡಾವಣೆ ಮಾಡಿರುವಂತ ಸ್ಥಳ ಯಾವುದು? ಕಪುಸ್ಟಿನ್ ಯಾರ್, ಸೋವಿಯತ್ ಯೂನಿಯನ್, ಸೋವಿಯತ್ ಒಕ್ಕೂಟ ಅಂತ ಹೇಳ್ತೇವೆ. ಸೋವಿಯತ್ ಒಕ್ಕೂಟದಲ್ಲಿ ಕಪುಸ್ತಿನ್ ಯಾರ್ ಅನ್ನೋ ಒಂದು ಸ್ಥಳದಲ್ಲಿ ಇದನ್ನ ನಾವು ಉಡಾವಣೆ ಮಾಡಿದ್ವಿ ಅಂತ ಹೇಳ್ತೇವೆ. ಸೊ ಇದು ಉಡಾವಣೆ ಮಾಡಿರುವಂತ ವಾಹನ ಯಾವ್ದು? ಕಾಸ್ಮಾಸ್ 3M ಅಂತ ಹೇಳ್ತೇವೆ. ಯಾವ್ದು? ಕಾಸ್ಮಾಸ್ 3M ಅಂತ ಹೇಳ್ತೇವೆ. ಕಾಸ್ಮಾಸ್ 3M. ಇದ್ರ ತೂಕ ಎಷ್ಟಿತ್ತಪ್ಪ ಅಂತಂದ್ರೆ 360 kg ಇತ್ತು ಅಂತ ಹೇಳ್ತೇವೆ. ಸುಮಾರು 360 kg ಇತ್ತು ಅಂತ ಹೇಳ್ತೇವೆ. ಮುಖ್ಯ ಉದ್ದೇಶ ಏನಾಯ್ತಪ್ಪ ಅಂದ್ರೆ ಎಕ್ಸ್ರೇ ಆಸ್ಟ್ರೋನಮಿ ಬಗ್ಗೆ ತಿಳ್ಕೊಳ್ಳೋದಾಗಿತ್ತು, ಸೋಲಾರ್ ಫಿಸಿಕ್ಸ್ ಬಗ್ಗೆ ಅಧ್ಯಯನ ಮಾಡೋದಾಗಿತ್ತು, ಅದೇ ರೀತಿ ಏರೋನಮಿ ಬಗ್ಗೆ ಅಧ್ಯಯನ ಮಾಡುವುದು ಇದ್ರ ಮುಖ್ಯ ಉದ್ದೇಶ ಆಗಿತ್ತು ಅಂತ ಹೇಳ್ತೀವಿ. ಇದ್ರ ಮುಖ್ಯ ಮೇನ್ ಈ ಇಷ್ಟು ಟಾಪಿಕ್ ಸ್ಟಾಟಿಕ್ ಪಾಯಿಂಟ್ ಏನೈತಲ್ಲ ನಿಮ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಅಂದ್ರೆ ಇಲ್ಲಿ ಉಡಾವಣೆ ಯಾವಾಗ ಮಾಡಿದ್ವಿ, ಉಡಾವಣೆ ಸ್ಥಳ ಎಲ್ಲಿ ಉಡಾವಣೆ ಮಾಡಿದ್ವಿ, ನೆಕ್ಸ್ಟ್ ಉಡಾವಣೆ ಮಾಡುವಂತ ವಾಹನ ಯಾವ್ದಾಗಿತ್ತು, ಅದ್ರ ತೂಕ ಎಷ್ಟಿತ್ತು, ಅದು ನಿಮ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಸೊ ಇಲ್ಲಿ ಇಸ್ರೋ ಪ್ರಕಾರ ಅಂದ್ರೆ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಅಂತ ಹೇಳ್ತೀವಿ. ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಅಂತ ಹೇಳ್ತೀವಿ. ಇದನ್ನ ಆರ್ಯಭಟ್ಟವನ್ನ ನಾವು ನಾರ್ಮಲ್ ಇದನ್ನ ಎಲ್ಲಿ ಬೇರೆ ಕಂಟ್ರಿ ಒಳಗಡೆ ನಾವು ಇದನ್ನ ಲಾಂಚ್ ಮಾಡಿದ್ವಿ, ಅಂದ್ರೆ ಉಡಾವಣೆ ಮಾಡಿದ್ವಿ. ಬಟ್ ಇದನ್ನ ನಮ್ಮ ಭಾರತದಲ್ಲಿ ನಾವ್ ಏನ್ ಮಾಡಿದ್ವಿ? ವಿನ್ಯಾಸಗೊಳಿಸಿದ್ವಿ ಅಂತ ಹೇಳ್ತೀವಿ. ವಿನ್ಯಾಸಗೊಳಿಸಿದ್ವಿ ಅಂತ ನಾವು ಹೇಳ್ತೀವಿ. ಓಕೆ. ಸೊ ಇಲ್ಲಿ ನಾರ್ಮಲಿ ಇಸ್ರೋ ಸ್ಥಾಪನೆ ಯಾವಾಗಾಗಿತ್ತು? 1969ರಂದು ಇಸ್ರೋ ಸ್ಥಾಪನೆ ಆಗಿತ್ತು. ನಿಮ್ಗೆ ಆಪ್ಷನ್ಸ್ ಒಳಗಡೆ ಇಲ್ಲಿ ಕೊಟ್ಟಾರಲ್ಲ, 1969, 1979, 1980. ಕನ್ಫ್ಯೂಷನ್ ಯಾಕೆ ಬೇಡ. ಓಕೆ. ಇಸ್ರೋ ಸ್ಥಾಪನೆ ಆಗಿದ್ದು 1969. ಆರ್ಯಭಟ್ಟ ಉಡಾವಣೆ ಮಾಡಿದ ಯಾವಾಗ? 1975. ಅದೇ ರೀತಿ ಭಾಸ್ಕರ್ 1 ಉಡಾವಣೆ ಮಾಡಿದ ಯಾವಾಗ? 1979. ರೋಹಿಣಿ, ಓಕೆ, ರೋಹಿಣಿ ಅನ್ನೋ ಒಂದು ಸ್ಯಾಟಲೈಟ್ ಅನ್ನ ಯಾವಾಗ ಉಡಾವಣೆ ಮಾಡಿದ್ವಿಪ್ಪ ಅಂದ್ರೆ 1980 ಅಂತ ಹೇಳ್ತೇವೆ. 1980 ಅಂತ ಹೇಳ್ತೇವೆ. ಸ್ಯಾಟಲೈಟ್ ಲಾಂಚ್ ವೆಹಿಕಲ್ 3 ಮೂಲಕ ಕಕ್ಷೆಗೆ ಇದು ಸೇರಿತ್ತು ಅಂತ ಹೇಳ್ತೇವೆ. SLV ಅಂತ ಹೇಳ್ತೇವೆ. SLV 3 ಮೂಲಕ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅಂತ ಹೇಳ್ತೇವೆ. ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಮುಖಾಂತರ ಇದು ಏನಾಗಿತ್ತು? ಇಲ್ಲಿ ಬರ್ತಾವ್ರಿ ನಿಮಗೆ ಕಾನ್ಸೆಪ್ಟ್. PSLV, GSLV, ಓಕೆ, ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್, ಜಿಯೋ ಸ್ಟೇಷನರಿ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅಂತ ಹೇಳ್ತೀವಿ. ಬರೀ SLV ಅಂತಂದ್ರೆ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅಂತ ಹೇಳ್ತೀವಿ. ಅಂತಂದ್ರೆ ಪೋಲಾರ್ ಟು ಪೋಲಾರ್ ಅಂದ್ರೆ ಧ್ರುವದ ಕಡೆ ಲಾಂಚ್ ಮಾಡುವಂತ ವೆಹಿಕಲ್ಸ್ ನಾವೇನಂತೀವಿ? PSLV ಅಂತಂತೀವಿ. ಜಿಯೋ ಸ್ಟೇಷನರಿ ಭೂಮಿ ಸುತ್ತ ತಿರುಗುವಂತಹ ಒಂದು ಉಪಗ್ರಹಕ್ಕೆ ಏನಂತೇವಪ್ಪ ಅಂತಂದ್ರೆ GSLV ಅಂತ ಅಂತೇವೆ. ಅಷ್ಟೇ ಧ್ರುವದಲ್ಲಿ ಇರುವಂತಹ ಉಪಗ್ರಹಕ್ಕೆ ನಾವೇನಂತೀವಿ? PSLV ಅಂತ ಅಂತೀವಿ. PSLV ಅಂತ ಅಂತೀವಿ. ಓಕೆ, ತಿಳಿತ್ರಿ? ನೆಕ್ಸ್ಟ್, ಆರ್ಯಭಟ್ಟದಿಂದ ಆರಂಭವಾದ ಭಾರತದ ಬಾಹ್ಯಾಕಾಶ ಅಂದ್ರೆ ಆರ್ಯಭಟ್ಟದಿಂದ ಇಲ್ಲಿವರೆಗೂ ಏನೇನ್ ಆರಂಭವಾಗಿದ್ದು? ಚಂದ್ರಯಾನ ಆಗಿರ್ಬೋದು, ಮಂಗಳಯಾನ ಆಗಿರ್ಬೋದು, ಈಗ ರೀಸೆಂಟ್ ಆಗಿರುವಂತ ಚಂದ್ರಯಾನ ಆಗಿರ್ಬೋದು, ಮಂಗಳಯಾನ ಆಗಿರ್ಬೋದು, ಆದಿತ್ಯ L1 ಆಗಿರ್ಬೋದು, ನ್ಯಾವಿಗೇಷನ್ ಆಗಿರ್ಬೋದು, ಅರ್ತ್ ಅಬ್ಸರ್ವೇಷನ್ ಆಗಿರ್ಬೋದು. ನೆಕ್ಸ್ಟ್ ಗಗನಯಾನ್, ಈಗ ರೀಸೆಂಟ್ ಇರೋದು ಏನಪ್ಪಾ ಅಂತಂದ್ರೆ ಗಗನಯಾನ್ ಅನ್ನೋದೊಂದು ರೀಸೆಂಟ್ ನ್ಯೂಸ್ ಒಳಗಡೆ ಐತಿ ಅಂತ ನಾವು ಹೇಳ್ತೇವೆ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಕ್ವಶನ್. ಕ್ಲೋನಿಂಗ್ ಯಾವ ಕ್ಷೇತ್ರದೊಂದಿಗೆ ಹೆಚ್ಚು ಸಂಬಂಧಿಸಿದೆ? ಕ್ಲೋನಿಂಗ್ ಯಾವ ಕ್ಷೇತ್ರದೊಂದಿಗೆ ಹೆಚ್ಚು ಸಂಬಂಧಿಸಿದೆ? ರಸಾಯನಶಾಸ್ತ್ರನೋ, ಭೌತಶಾಸ್ತ್ರನೋ, ಜೆನೆಟಿಕ್ಸ್ ಅಥವಾ ತಳಿಶಾಸ್ತ್ರನೋ, ಅಥವಾ ಇಂಜಿನಿಯರಿಂಗ್ ಅಂತ ಹೇಳ್ತೀವಿ. ಕ್ಲೋನಿಂಗ್ ಅಂತಂದ್ರ
ಕ್ಲೋನಿಂಗ್ ಅನ್ನೋದು ಸಂಬಂಧಪಟ್ಟಿದ್ ಯಾವ್ದಕ್ಕಪ್ಪ ಅಂದ್ರೆ ಜೆನೆಟಿಕ್ಸ್ ಅಥವಾ ತಳಿಶಾಸ್ತ್ರಕ್ಕೆ ಸಂಬಂಧಪಟ್ಟೈತಿ ಅಂತ ಹೇಳ್ತೀವಿ. ಜೆನೆಟಿಕ್ಸ್ ಅಥವಾ ತಳಿಶಾಸ್ತ್ರಕ್ಕೆ ಸಂಬಂಧಪಟ್ಟದ್ದು. ಏನು ಕ್ಲೋನಿಂಗ್ ಅಂತಂದ್ರೆ ಒಂದೇ ಅಥವಾ ಬಹಳ ಹೋಲುವ ಅನುವಂಶಿಕೆ ರಚನೆಯನ್ನು ಹೊಂದಿರುವ ಜೀವಿ ಅಥವಾ ಕೋಶ ಅಥವಾ ಜೀನಿನ ಪ್ರತಿಯನ್ನು ನಾವೇನಂತೆ ಸೃಷ್ಟಿಸುವ ಅಂಶಕ್ಕೆ ನಾವೇನಂತೆ ಪ್ರಕ್ರಿಯೆಗೆ ನಾವೇನಂತೆ ಕ್ಲೋನಿಂಗ್ ಅಂತ ಅಂತೀವಿ. ಅಂದ್ರೆ ಇಲ್ಲಿ ಒಂದೇ ಅಥವಾ ಬಹಳ ಹೋಲುವ ಅನುವಂಶಿಕೆ ರಚನೆಯನ್ನು ಅಂತಂದ್ರ ಈಗ ಒಂದು ಅನುವಂಶಿಕತೆ ರಚನೆ ಮಾಡ್ಲಿಕ್ಕತ್ತೀವಿ, ಅದ್ರಲ್ಲಿ ಒಂದೇ ಅಥವಾ ಬಹಳ ಅನುವಂಶಿಕ ರಚನೆಗಳು ಅಂದ್ರೆ ಜೀನ್ ಆದ್ರೂ ತಗೋಬಹುದು ಅಥವಾ ಸೆಲ್ಸ್ ಆದ್ರೂ ತಗೋಬಹುದು. ಅಂತಂದ್ರೆ ಜೀವಿ ಅಥವಾ ತಗೋಬಹುದು, ಕೋಶಗಳ ಅಥವಾ ತಗೋಬಹುದು, ಅಥವಾ ಜೀನಿನ ಪ್ರತಿಯನ್ನು ಸೃಷ್ಟಿಸುವ ಪ್ರಕ್ರಿಯೆಗೆ ನಾವೇನಂತೀವಿ ಕ್ಲೋನಿಂಗ್ ಅಂತ ಅಂತೀವಿ. ಏನಂತೀವಿ? ಕ್ಲೋನಿಂಗ್ ಅಂತ ಅಂತೀವಿ. ಸೊ ಕ್ಲೋನಿಂಗ್ ಪ್ರಮುಖ ವಿಧಗಳು ಯಾವ್ಯಾವ? ಒಂದು ಜೀನ್ ಕ್ಲೋನಿಂಗ್ ಅಂತ ಹೇಳ್ತೀವಿ, ಇನ್ನೊಂದು ರೀಪ್ರೊಡಕ್ಟಿವ್ ಕ್ಲೋನಿಂಗ್ ಅಂತ ಹೇಳ್ತೀವಿ, ಇನ್ನೊಂದು ಯಾವ್ದು ಥೆರಾಪ್ಯೂಟಿಕ್ ಕ್ಲೋನಿಂಗ್ ಅಂತ ಹೇಳ್ತೀವಿ. ಜೀನ್ ಕ್ಲೋನಿಂಗ್, ರೀಪ್ರೊಡಕ್ಟಿವ್ ಕ್ಲೋನಿಂಗ್, ಮತ್ತೆ ಇನ್ನೊಂದು ಯಾವ್ದು ಥೆರಾಪ್ಯೂಟಿಕ್ ಕ್ಲೋನಿಂಗ್ ಅಂತ ನಾವು ಹೇಳ್ತೀವಿ. ಜೀನ್ ಕ್ಲೋನಿಂಗ್ ಅಂತಂದ್ರೆ ಇಲ್ಲಿ ಏನಪ್ಪಾ ಅಂತಂದ್ರೆ DNA ಅಥವಾ ಜೀನನ ಪ್ರತಿಗಳನ್ನು ತಯಾರಿಸುವುದು ಅಂತ ಹೇಳ್ತೀವಿ. DNA ಅಥವಾ DNA ಪ್ರತಿಗಳನ್ನು ತಯಾರಿಸುವುದಕ್ಕೆ ನಾವೇನಂತೀವಿ ಜೀನ್ ಕ್ಲೋನಿಂಗ್ ಅಂತ. ರೀಪ್ರೊಡಕ್ಟಿವ್ ಕ್ಲೋನಿಂಗ್ ಅಂತಂದ್ರ ಸಂಪೂರ್ಣ ಜೀವಿಯ ಜೆನೆಟಿಕ್ ಕಾಪಿ ಸೃಷ್ಟಿಸುವುದು ಅಂತ ಹೇಳ್ತೀವಿ. ಸಂಪೂರ್ಣ ಜೀವಿ ಅಂತಂದ್ರ ಈಗ ನಂದು ಇನ್ನೊಂದು ಕಾಪಿನ ಸೃಷ್ಟಿ ಮಾಡೋದು, ನಂದು ಸೇಮ್ ಟು ಸೇಮ್ ಇನ್ನೊಂದು ಕಾಪಿನ ಸೃಷ್ಟಿ ಮಾಡೋಕ್ ನಾವೇನಂತೀವಿ ರೀಪ್ರೊಡಕ್ಟಿವ್ ಕ್ಲೋನಿಂಗ್ ಅಂತ ಹೇಳ್ತೀವಿ. ಏನಂತೀವಿ? ರೀಪ್ರೊಡಕ್ಟಿವ್. ಅದೇ ರೀತಿ ಥೆರಾಪ್ಯೂಟಿಕ್ ಕ್ಲೋನಿಂಗ್ ಅಂತಂದ್ರೆ ಸಂಶೋಧನೆ ಮತ್ತು ಅಂಗಾಂಶ ಕೋಶ ಚಿಕಿತ್ಸೆಗೆ ಉಪಯೋಗಿಸುವಂತಹ ಸ್ಟೆಮ್ ಸೆಲ್ಸ್ ಪಡೆಯುವ ಉದ್ದೇಶ ಅಂತ ಹೇಳ್ತೀವಿ. ಅಂದ್ರೆ ಸ್ಟೆಮ್ ಸೆಲ್ಸ್ ಅಂತಂದ್ರೆ ಏನು? ಇಲ್ಲಿ ಏನೋ ಒಂದು ಸಂಶೋಧನೆ ಮಾಡ್ಲಿಕ್ಕ ಅಥವಾ ಟಿಶ್ಯೂಸ್ ಅಥವಾ ಸೆಲ್ಸ್ ರಿಪೇರ್ ಮಾಡ್ಲಿಕ್ಕ ನಾವು ಸ್ಟೆಮ್ ಸೆಲ್ಸ್ ಅನ್ನ ಯೂಸ್ ಮಾಡ್ಕೊಂಡು ನಮ್ಮ ಕೋಶಗಳು ಡ್ಯಾಮೇಜ್ ಆಗಿದ್ರೆ ಅಥವಾ ನಮ್ಮ ಅಂಗಾಂಶಗಳು ಟಿಶ್ಯೂಸ್ ಡ್ಯಾಮೇಜ್ ಆಗಿದ್ರೆ ಇದನ್ನ ರಿಪೇರಿ ಮಾಡ್ಲಿಕ್ಕೆ ನಾವೇನ್ ಮಾಡ್ತೇವಪ್ಪ ಅಂತಂದ್ರೆ ಥೆರಾಪ್ಯೂಟಿಕ್ ಕ್ಲೋನಿಂಗ್ ಅನ್ನೋ ಒಂದು ಟೆಕ್ನಿಕ್ ಅನ್ನ ಯೂಸ್ ಮಾಡ್ಕೊಂಡು ಇವುಗಳನ್ನ ರಿಪೇರಿ ಮಾಡ್ತೇವಿ ಅಂತ ನಾವು ಹೇಳ್ತೀವಿ. ಇವುಗಳನ್ನ ರಿಪೇರಿ ಮಾಡ್ತೇವಿ ಅಂತ ಹೇಳ್ತೀವಿ. ಅಂಡರ್ಸ್ಟುಡ್? ಕ್ಲೋನಿಂಗ್ ಅಂದ್ರೆ ಏನಂತ ಗೊತ್ತಾಯ್ತು? ಅವತರದ ವಿಧಗಳು ಯಾವ್ಯಾವ ಅಂತ ಗೊತ್ತೈತೆ. ಜೀನ್ ಕ್ಲೋನಿಂಗ್ ಆಗಿರ್ಬೋದು, ರೀಪ್ರೊಡಕ್ಟಿವ್ ಕ್ಲೋನಿಂಗ್ ಆಗಿರ್ಬೋದು, ಥೆರಾಪ್ಯೂಟಿಕ್ ಕ್ಲೋನಿಂಗ್ ಆಗಿರ್ಬೋದು. ಇಲ್ಲಿ ಜೀನ್ ಕ್ಲೋನಿಂಗ್ ಅಂತಂದ್ರೆ DNA ಮತ್ತೆ ಜೀನ್ಸ್ ಅನ್ನ ಯೂಸ್ ಮಾಡ್ತೇವೆ. ಓಕೆ, DNA ಮತ್ತೆ ಜೀನ್ಸ್ ಅನ್ನ ಯೂಸ್ ಮಾಡ್ತೇವೆ, ರೈಟ್? ಓಕೆ, ನೆಕ್ಸ್ಟ್ ನೋಡ್ರಿ, ಮೌಸ್. ಈಗ ರೀಸೆಂಟ್ ಆಗಿ ಏನಪ್ಪಾ ಅಂತಂದ್ರ ದೀರ್ಘಾವಧಿಯ ಮೌಸ್ ಕ್ಲೋನಿಂಗ್ ಅನ್ನೋ ಒಂದು ನ್ಯೂಸ್ ನಾಗೈತಿ. ಮೌಸ್ ಕ್ಲೋನಿಂಗ್ ಅನ್ನೋದೊಂದು ನ್ಯೂಸ್ ನಾಗೈತಿ. ಜಸ್ಟ್ ಅದು ತಲೆಗೆ ಇಟ್ಕೊಡ್ರಿ, ಬಾಳ್ ಡೀಟೇಲ್ ಆಗಿ ಓದಾಕ್ ಅಂದ್ರ ಡೀಟೇಲ್ ಆಗಿ ಎಷ್ಟು ಡೀಟೇಲ್ ಆಗಿ ನಿಮಗ ಆಲ್ಮೋಸ್ಟ್ KS ಪ್ರಿಲಿಮ್ಸ್ ಒಳಗಡೆ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ ಕೊಡ್ತಾನ. ಬಯೋಟೆಕ್ನಾಲಜಿ ಒಂದು ಕಾನ್ಸೆಪ್ಟ್ ಬೇಸ್ಡ್ ಮೇಲೆ ನಾನು ನಿಮಗೆ ಕ್ಲಾಸ್ ಮಾಡ್ಕೊಡ್ತೀನಿ. ಅದ್ರ ಒಳಗಡೆ DNA ಅಂತಂದ್ರೆ ಏನು, RNA ಅಂತಂದ್ರೆ ಏನು, ಮ್ಯೂಟೇಶನ್ ಅಂತಂದ್ರೆ ಏನು, ಕ್ಲೋನಿಂಗ್ ಅಂತಂದ್ರೆ ಏನು, ಜೀನ್ ಕ್ಲೋನಿಂಗ್ ಅಂತಂದ್ರೆ ಡೀಟೇಲ್ ಆಗಿ ನಿಮ್ಗ ಕ್ಲಾಸ್ ಹೇಳ್ಕೊಡ್ತೀನಿ ಅಂತ ಹೇಳ್ತೀವಿ. ಓಕೆ, ಸೊ ನಾರ್ಮಲ್ ಆಗಿ ಕ್ಲೋನ್ ಅಂತಂದ್ರೆ ಏನಪ್ಪಾ ಅಂತಂದ್ರ ಸಂಪೂರ್ಣವಾಗಿ ದೋಷರಹಿತ ಜೆನೆಟಿಕ್ ಕಾಪಿ ಅಂತ ಅಂತೀವಿ. ಅಂದ್ರ ಈಗ ನಂದು ಒಂದು ಕಾಪಿನ ಇನ್ನೊಂದು ಮರುಸೃಷ್ಟಿ ಮಾಡಿರ್ತೇವಲ್ಲ, ಸೊ ಅವಾಗ ಏನಿರ್ತದ್ರೊಳಗಡೆ ಯಾವುದೇ ರೀತಿಯಾದಂತಹ ದೋಷಗಳು ಇರಂಗಿಲ್ಲ. ಓಕೆ, ಯಾವುದೇ ರೀತಿಯಾದ ನೆಗೆಟಿವ್ ಥಿಂಗ್ಸ್ ಇರಂಗಿಲ್ಲ. ಸೇಮ್ ನಂದ ಒಂದು ಕಾಪಿನ ಸೃಷ್ಟಿ ಮಾಡಿರ್ತೀವಿ, ಅದಕ್ಕ ನಾವೇನಂತೇವಪ್ಪ ಅಂದ್ರೆ ಕ್ಲೋನ್ ಅಂತ ಅಂತೀವಿ. ಅದಕ್ಕ ನಾವೇನಂತೇವೆ ಕ್ಲೋನ್ ಅಂತಂದ್ರೆ. ಕ್ಲೋನಿಂಗ್ ಅಂತಂದ್ರೆ ಏನು? ಜೆನೆಟಿಕ್ಸ್ ಮತ್ತು ಬಯೋಟೆಕ್ನಾಲಜಿ ಎರಡೂ ಸೇರ್ಕೊಂಡೆ ನಾವೇನಂತೀವಪ್ಪ ಅಂದ್ರೆ ಕ್ಲೋನಿಂಗ್ ಅಂತ ಅಂತೀವಿ. ಏನಂತೀವಿ? ಕ್ಲೋನಿಂಗ್ ಅಂತ ಅಂತೀವಿ, ರೈಟ್? ನೆಕ್ಸ್ಟ್ ಕ್ವಶನ್ ನೋಡ್ರಿ. ಎಪಿಥಿಲೋನ್ ಬಿ ಸಂಬಂಧಿತ ಆಂಟಿವೈರಲ್ ಔಷಧಿಯನ್ನು ಯಾವ ರೋಗದ ಚಿಕಿತ್ಸೆಯಲ್ಲಿ ಬಳಸಲಾಗುತ್ತದೆ? ಎಪಿಥೋಲಿನ್ ಬಿ, ಎಪಿಥಿಲೋನ್ ಬಿ ಅಂತ ಹೇಳ್ತೀವಿ. ಎಪಿಥಿಲೋನ್ ಬಿ ಸಂಬಂಧಿತ ಆಂಟಿವೈರಲ್ ಔಷಧಿ ಯಾವ ರೋಗಕ್ಕೆ ಚಿಕಿತ್ಸೆಗೆ ಬಳಸ್ತೇವೆ? ಪೋಲಿಯೋನೋ, ಹೆಪಟೈಟಿಸ್ ಬಿ ನೋ, ಏಡ್ಸ್ ಅಥವಾ ಕ್ಯಾನ್ಸರ್. ಎಪಿಥೋಲಿನ್ ಬಿ ಅನ್ನೋ ಒಂದು ಆಂಟಿವೈರಲ್ ಅನ್ನ ಯಾವ ರೋಗಕ್ಕೆ ಬಳಸ್ತೇವಪ್ಪ ಅಂದ್ರೆ ಹೆಪಟೈಟಿಸ್ ಬಿ ಗೆ ಬಳಸ್ತೇವೆ. ಯಾವ ರೋಗಕ್ಕೆ? ಹೆಪಟೈಟಿಸ್ ಬಿ ಅಂತ ಹೇಳ್ತೇವೆ. ಸೊ ಈ ಹೆಪಟೈಟಿಸ್ ಬಿ, ಓಕೆ, ಇದು ಯಕೃತವನ್ನು ಗುರಿಯಾಗಿಸಿಕೊಂಡು ವೈರಲ್ ಸೋಂಕನ್ನು ಉಂಟು ಮಾಡ್ತದ ಅಂತ ಹೇಳ್ತೇವೆ. ಈ ಹೆಪಟೈಟಿಸ್ ಬಿ ಯಾರಿಗ ಇನ್ಫೆಕ್ಷನ್ ಕೊಡ್ತದ? ಲಿವರಿಗೆ ಇನ್ಫೆಕ್ಷನ್ ಕೊಡ್ತದ ಅಂತ ಹೇಳ್ತೀವಿ. ಯಾರಿಗ? ಯಕೃತ ಅಂತ ಹೇಳ್ತೀವಿ. ಯಕೃತ ಅಂತ ಹೇಳ್ತೇವೆ, ಹೌದಾ? ಬಿಗ್ಗೆಸ್ಟ್ ಗ್ಲ್ಯಾಂಡ್ ಯಾವ್ದಪ್ಪ ಅಂತಂದ್ರೆ ಲಿವರ್ ಅಂತ ಹೇಳ್ತೇವೆ. ಬಿಗ್ಗೆಸ್ಟ್ ಗ್ಲ್ಯಾಂಡ್ ಯಾವ್ದಪ್ಪ ಅಂದ್ರ ಲಿವರ್ ಅಂತ ಹೇಳ್ತೇವೆ. ಸೊ ದೀರ್ಘಕಾಲದ ಸೋಂಕಿನಿಂದ ಏನೇನ ಚಾಲು ಆಗ್ತದ? ಫೈಬ್ರೋಸಿಸ್ ಆಗಿರ್ಬೋದು, ಕಿರ್ಹೋಸಿಸ್ ಆಗಿರ್ಬೋದು, ಆಮೇಲೆ ಲಿವರ್ ಫೇಲ್ಯೂರ್ ಆಗ್ತೈತಿ. ಓಕೆ, ಆಮೇಲೆ ಲಿವರ್ ಫೇಲ್ಯೂರ್ ಆಗ್ತದ, ಆಮೇಲೆ ಹೆಪಾಟೋಸೆಲ್ಯುಲಾರ್ ಕಾರ್ಸಿನೋಮಾ ಅಂತ ಹೇಳ್ತೇವೆ. ಲಿವರ್ ಕ್ಯಾನ್ಸರ್ ಏನಾಗ್ತದ? ಉದ್ಭವ ಆಗೋ ಚಾನ್ಸಸ್ ಇರ್ತದ ಅಂತ ಹೇಳ್ತೀವಿ. ಲಿವರ್ ಕ್ಯಾನ್ಸರ್ ಉತ್ಪತ್ತಿ ಆಗುವಂತ ಚಾನ್ಸಸ್ ಐತಿ ಅಂತ ನಾವು ಹೇಳ್ತೇವೆ. ನೆಕ್ಸ್ಟ್, ಈಗ ರೀಸೆಂಟ್ ಆಗಿ ಹೆಪಟೈಟಿಸ್ ಬಿ ದೀರ್ಘಕಾಲದ ನಿರ್ವಹಣೆಯಲ್ಲಿ ಏನೇನು ನಾವು ರೋಗ ಲಕ್ಷಣ ಅಂದ್ರೆ ಯಾವ್ಯಾವ ಔಷಧಿಗಳನ್ನ ನಾವು ಬಳಸ್ತೇವಪ್ಪ ಅಂತಂದ್ರ ಒಂದು ಟೀನೋಫಿರ್ ಅನ್ನೋ ಔಷಧಿನ ಬಳಸ್ತೇವಿ, ಎಂಟೆಕ್ಯಾವಿರ್ ಅನ್ನೋ ಒಂದು ಔಷಧಿಯನ್ನ ಬಳಸ್ತೇವಿ. ಅದೇ ರೀತಿ ಪೆಗಲೈಟೆಡ್ ಇಂಟರ್ಫೆರಾನ್ ಅಂತ ಹೇಳ್ತೇವೆ. ನಾ ಹೆಂಗ್ ಪ್ರೊನೌನ್ಸ್ ಮಾಡಿ ಹಂಗ ಪ್ರೊನೌನ್ಸ್ ಮಾಡ್ಬೇಕಂತೇನಿಲ್ರಿ, ನಿಮಗೆ ಹೆಂಗ್ ಪ್ರೊನೌನ್ಸ್ ಮಾಡಕ್ ಬರ್ತದ ಹಂಗ್ ಪ್ರೊನೌನ್ಸ್ ಮಾಡಿ, ನನಗ್ ಬಂದನ್ ನಾ ಮಾಡಿ. ಟೀನೋಫೆವಿರ್ ಆಗಿರ್ಬೋದು, ಎಂಟಿಕ್ಯಾವಿರ್ ಆಗಿರ್ಬೋದು, ನೆಕ್ಸ್ಟ್ ಪೆಗೈಲೇಟೆಡ್ ಇಂಟರ್ಫೆರಾನ್ ಅಂತ ಹೇಳ್ತದೆ. ಪೆಗೈಲೇಟೆಡ್ ಇಂಟರ್ಫೆರಾನ್ ಅಂತ ಹೇಳ್ತೇವೆ. ಈಗ ಹೆಪಟೈಟಿಸ್ ಬಿ ಗ ನಾವು
ದೀರ್ಘಕಾಲದ ಹೆಪಟೈಟಿಸ್ ಬಂದ್ರೆ ಜಾಸ್ತಿ ಹೆಪಟೈಟಿಸ್ ಬಿ ನ ಯಾವಾಗ್ಲೂ ಅದನ್ನ ಅಂದ್ರೆ ಆ ರೋಗದಿಂದ ಬಳಲ್ತಿರೋರು, ದೀರ್ಘಕಾಲದವರೆಗೂ ಆ ರೋಗದಿಂದ ಬಳಲ್ತಿರೋರು ಈ ಮುಂತಾದ ಔಷಧಿಗಳನ್ನ ಬಳಸ್ತಾರ ಅಂತ ಹೇಳ್ತೀವಿ, ಬಳಸಬಹುದು ಅಂತ ಹೇಳ್ತೀವಿ. ಓಕೆ, ಸೊ ನಾರ್ಮಲಿ ಹೆಪಟೈಟಿಸ್ ಬಿ ವ್ಯಾಕ್ಸಿನ್ ಐತಿ ಅಂತ ಹೇಳ್ತೀವಿ. ಹೆಪಟೈಟಿಸ್ ಬಿ ಒಂದು ರೋಗವನ್ನು ತಡೆಗಟ್ಟುವಂತಹ ವ್ಯಾಕ್ಸಿನ್ ಯಾವ್ದಪ್ಪ ಅಂತಂದ್ರೆ ಹೆಪಟೈಟಿಸ್ ಬಿ ವ್ಯಾಕ್ಸಿನ್ ಅಂತ ಹೇಳ್ತೀವಿ. ಹೆಪಟೈಟಿಸ್ ಬಿ ವ್ಯಾಕ್ಸಿನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ನೋಡ್ರಿ, ಕೆಳಗಿನವುಗಳಲ್ಲಿ ಕಂಪ್ಯೂಟರ್ ಸಾಫ್ಟ್ವೇರ್ ಅಥವಾ ಪ್ರೋಗ್ರಾಮಿಂಗ್ ಭಾಷೆಯಾಗಿ ಬಳಕೆಯಾಗದದ್ದು ಯಾವುದು? ಕೆಳಗಿನವುಗಳಲ್ಲಿ ಕಂಪ್ಯೂಟರ್ ಸಾಫ್ಟ್ವೇರ್ ಅಥವಾ ಕಂಪ್ಯೂಟರ್ ಸಾಫ್ಟ್ವೇರ್ ಅಂತ ಪ್ರೋಗ್ರಾಮಿಂಗ್ ಭಾಷೆಯಾಗಿ ಬಳಕೆಯಾಗದದ್ದು ಯಾವುದು? ಯಾವ್ದನ್ನ ನಾವು ಬಳಕೆ ಮಾಡಂಗಿಲ್ಲ ಅಂತ ಕೇಳಿ, ಯಾವ್ದನ್ನ ಬಳಕೆ ಮಾಡ್ತೇವಂತಲ್ಲ, ಯಾವ್ದನ್ನ ಬಳಕೆ ಮಾಡಂಗಿಲ್ಲ ಅಂತ ಕೇಳಿ. ಯಾವ್ದಕ್ಕ? ಸಾಫ್ಟ್ವೇರ್ ಮತ್ತೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯಾವ್ದನ್ನ ನಾವು ನಾರ್ಮಲಿ ಭಾಷೆಗೋಸ್ಕರ ಅಂತಂದ್ರೆ ಬೇರೆ, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಬೇರೆ. ಇಲ್ಲಿ ಭಾಷೆ ಅಂತ ಬಂತಂದ್ರೆ ನುಡಿ ಅಂತ ಕನ್ಸಿಡರ್ ಮಾಡ್ಕೋಬ್ಯಾಡ್ರಿ. ಅವ್ರು ಹೇಳಾಕತ್ತಿರೋದು ಪ್ರೋಗ್ರಾಮಿಂಗ್ ಭಾಷೆ ಅಂತ ಹೇಳ್ತೀವಿ, ಅಂದ್ರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ, ನಾಟ್ ಅ ನುಡಿ. ಓಕೆ, ಅಲ್ಲಿ ಬಳಸದೇ ಇರುವಂತಹ ಸಾಫ್ಟ್ವೇರ್ ಯಾವ್ದಪ್ಪ ಅಂತಂದ್ರ ಕುರ್ಡಿಶ್ ಅಂತ ಹೇಳ್ತೀವಿ. ಕುರ್ದಿಶ್ ಅಲ್ರಿ, ಇದು ಕುರ್ಡಿಶ್ ಅಂತ ಹೇಳ್ತೀವಿ. ಯಾವ್ದು? ಕುರ್ಡಿಶ್ ಅಂತ ಹೇಳ್ತೀವಿ. ಜಾವಾ ಆಗಿರ್ಬೋದು, ಕಾಬೋಲ್ ಆಗಿರ್ಬೋದು, ಪೈಥಾನ್ ಆಗಿರ್ಬೋದು, ಇದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಒಳಗಡೆ ಯೂಸ್ ಮಾಡುವಂತ ಸಾಫ್ಟ್ವೇರ್ಗಳು ಇವೆಲ್ಲ. ಓಕೆ, ಸೊ ಇಲ್ಲಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯೂಸ್ ಮಾಡದೇ ಇರುವಂತ ಸಾಫ್ಟ್ವೇರ್ ಯಾವ್ದಪ್ಪ ಅಂದ್ರೆ ಇದು ಕುರ್ಡಿಶ್ ಅಂತ ಹೇಳ್ತೀವಿ. ಯಾವ್ದು? ಕುರ್ಡಿಶ್ ಅಂತ ಹೇಳ್ತೀವಿ. ನೋಡ್ರಿ, ಸಾಮಾನ್ಯ ಉದ್ದೇಶದ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಜಾವಾ ಅಂದ್ರೆ ಏನು? ಇದೊಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ. ಇದೊಂದು ಆಂಡ್ರಾಯ್ಡ್ ಮತ್ತೆ ಎಂಟರ್ಪ್ರೈಸ್ ಅಪ್ಲಿಕೇಶನ್ ಅಲ್ಲಿ ಈ ವಾಹಕವನ್ನ ನಾವು ಬಳಕೆ ಮಾಡ್ತೀವಿ. ನೆಕ್ಸ್ಟ್ ಕೋಬಾಲ್ ಅಂತಂದ್ರೆ ಏನಪ್ಪಾ ಅಂದ್ರೆ ಬಹಳ ಹಳಿದು, ಬಟ್ ಇದನ್ನ ಎಲ್ಲಿ ಯೂಸ್ ಮಾಡ್ತೀವಪ್ಪ ಅಂದ್ರೆ ಬ್ಯಾಂಕಿಂಗ್, ವಿಮೆಗಳಲ್ಲಿ ಮತ್ತು ಲೀಗಸಿ ಸಿಸ್ಟಮ್ಸ್ ಗಳಲ್ಲಿ ಇವುಗಳನ್ನ ಬಳಕೆ ಮಾಡ್ತೀವಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಅದೇ ರೀತಿ ಪೈಥಾನ್ ಆಗಿರ್ಬೋದು, AI ಆಗಿರ್ಬೋದು, ಮಷಿನ್ ಲರ್ನಿಂಗ್ ಆಗಿರ್ಬೋದು, ಡಾಟಾ ಸೈನ್ಸ್ ಆಗಿರ್ಬೋದು, ಆಟೋಮೇಷನ್ ಆಗಿರ್ಬೋದು, ಅಥವಾ ವೆಬ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ. ಇವುಗಳನ್ನ ಮುಂತಾದ ಕ್ಷೇತ್ರಗಳಲ್ಲಿ ನಾವ್ ಏನ್ ಮಾಡ್ತೀವಿ? ಬಳಕೆ ಮಾಡ್ತೀವಿ ಅಂತ ಹೇಳ್ತೀವಿ. ಕುರ್ಡಿಶ್ ಅನ್ನೋದೇನು? ಇದೊಂದು ಮಾನವನ ಭಾಷೆ ಅಂತ ಹೇಳ್ತೀವಿ. ಇದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲ ಅಂತ ಹೇಳ್ತೀವಿ. ಇಟ್ ಇಸ್ ಅ ಹ್ಯೂಮನ್ ಲ್ಯಾಂಗ್ವೇಜ್, ಇಟ್ ಇಸ್ ನಾಟ್ ಅ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಕುರ್ಡಿಶ್ ಅನ್ನೋ ಒಂದು ಮಾನವನ ಭಾಷೆ, ಹ್ಯೂಮನ್ ಲ್ಯಾಂಗ್ವೇಜ್, ಇಟ್ ಇಸ್ ನಾಟ್ ಅ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ. ಉಳ್ಕಿದ್ವು ಇವೆಲ್ಲ ಏನದಾವ? ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇದಾವ. ಸೊ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಯಾವಂತಂದ್ರೆ ಇವಿಷ್ಟು: ಕೋಬಾಲ್ ಆಗಿರ್ಬೋದು, ಜಾವಾ ಆಗಿರ್ಬೋದು, ಪೈಥಾನ್ ಆಗಿರ್ಬೋದು, AI ಆಗಿರ್ಬೋದು, ಮಷಿನ್ ಲರ್ನಿಂಗ್ ಆಗಿರ್ಬೋದು, ಡೇಟಾ ಸೈನ್ಸ್ ಆಗಿರ್ಬೋದು, ಆಟೋಮೇಷನ್ ಆಗಿರ್ಬೋದು. ಕುರ್ಡಿಶ್ ಅಂತಂದ್ರೆ ಇಟ್ ಇಸ್ ಅ ಹ್ಯೂಮನ್ ಲರ್ನಿಂಗ್ ಅಂತ ಹೇಳ್ತಾರೆ. ನೆಕ್ಸ್ಟ್, ರಿಕ್ಟರ್ ಮಾಪಕವು ಯಾವುದಕ್ಕೆ ಸಂಬಂಧಿಸಿದೆ? ಗಾಳಿಯ ಒತ್ತಡ, ನೀರಿನ ಒತ್ತಡ, ಅಗ್ನಿ ಪರ್ವತಗಳು, ನೆಕ್ಸ್ಟ್ ಭೂಕಂಪಗಳು ಅಂತ ಹೇಳ್ತೀವಿ. ಇಲ್ಲಿ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರ ಗಾಳಿಯ ಒತ್ತಡನ್ನು ಕೇಳಿವಿ, ನೀರಿನ ಒತ್ತಡ ಕೇಳಿವಿ, ಅಗ್ನಿ ಪರ್ವತಗಳು ಅಂತಂದ್ರೆ ವಾಲ್ಕ್ಯಾನೋಸ್ ಅಂತ ಹೇಳ್ತೀವಿ. ಹೌದಾ? ವಾಲ್ಕ್ಯಾನಿಕ್ ಎರಪ್ಷನ್ ಆಗಿರುವಂತ ವಾಲ್ಕ್ಯಾನೋಸ್ ಅಂತ ಹೇಳ್ತೀವಿ. ಅಂದ್ರೆ ಇದು ಅಲ್ಲ ಅಂತ ಹೇಳ್ತೀವಿ. ನೆಕ್ಸ್ಟ್ ಭೂಕಂಪಗಳು. ಆನ್ಸರ್ ಏನು? ಭೂಕಂಪಗಳ ಅಂದ್ರೆ ಈಗ ಏನಾಗ್ಲಿಕ್ಕದ? ಅರ್ತ್ ಕ್ವೇಕ್ ಆಗ್ಲಿಕ್ಕತ್ತದ ಅಂದ್ರೆ ಆಗ್ತದೋ ಇಲ್ಲೋ ಅನ್ನೋದು ಯಾವ ಮಾಪನ ಮುಖಾಂತರ ನಾವು ತಿಳ್ಕೊಂತೇವಪ್ಪ ಅಂದ್ರೆ ರಿಕ್ಟರ್ ಮಾಪನ ಮುಖಾಂತರ ನಾವು ತಿಳ್ಕೊಂತೇವಿ ಅಂತ ಹೇಳ್ತೀವಿ. ರಿಕ್ಟರ್ ಮಾಪಕ, ರಿಕ್ಟರ್ ಸ್ಕೇಲ್ ಅಂತ ಹೇಳ್ತೀವಿ. ಅರ್ತ್ ಕ್ವೇಕ್ ಮ್ಯಾಗ್ನಿಟ್ಯೂಡ್ ಅಂತ ಹೇಳ್ತೀವಿ, ರಿಕ್ಟರ್ ಸ್ಕೇಲ್ ಅಂತ ಹೇಳ್ತೀವಿ. ಸೊ ಈ ರಿಕ್ಟರ್ ಮಾಪನವನ್ನು ಯಾರು ಕಂಡು ಹಿಡಿದ್ರು, ಯಾರು ಅಭಿವೃದ್ಧಿಪಡಿಸಿದ್ರು? ಚಾರ್ಲ್ಸ್ ಎಫ್ ರಿಕ್ಟರ್ ಅಂತ ಹೇಳ್ತೀವಿ. ಯಾರು? ಚಾರ್ಲ್ಸ್ ಎಫ್ ರಿಕ್ಟರ್. ಅವರ ನೆನಪಿಗೋಸ್ಕರ ನಾವ್ ಏನಿಟ್ವಪ್ಪ ಅಂದ್ರೆ ರಿಕ್ಟರ್ ಸ್ಕೇಲ್ ಅಂತ ಹೆಸರಿಟ್ವಿ. ಚಾರ್ಲ್ಸ್ ಎಫ್ ರಿಕ್ಟರ್ ಅಂತ ಹೇಳ್ತೀವಿ. ಅಂದ್ರ ಇದು ಭೂಕಂಪದ ಮ್ಯಾಗ್ನಿಟ್ಯೂಡ್ ಅಳೆಯಲು ಬಳಸಲಾಗುವ ಹಳೆಯ ಪ್ರಮಾಣಮಾನ ಅಂತ ಹೇಳ್ತೀವಿ. ಅರ್ಥದ ಮ್ಯಾಗ್ನಿಟ್ಯೂಡ್ ಅಂದ್ರೆ ಎಷ್ಟು ಮ್ಯಾಗ್ನಿಟ್ಯೂಡ್, ಎಷ್ಟು ಅರ್ಥಕ್ವೇಕ ಎಷ್ಟರ ಮಟ್ಟಿಗೆ ಅಳಗಾಡೈತಿ, ಅದ್ರ ಮ್ಯಾಗ್ನಿಟ್ಯೂಡ್ ಎಷ್ಟೈತಿ ಅನ್ನೋದನ್ನ ನಾವು ಕಂಡು ಹಿಡ್ತೇವಿ ಅಂತ ನಾವು ಹೇಳ್ತೇವೆ. ನೆಕ್ಸ್ಟ್, ಭೂಕಂಪದ ಮೂಲದಿಂದ ಬಿಡುಗಡೆಯಾದ ಶಕ್ತಿಯ ಪ್ರಮಾಣಕ್ಕೆ ಸಂಬಂಧಿಸಿದೆ ಅಂತ ಹೇಳ್ತೀವಿ. ಅಂದ್ರೆ ಈಗ ಒಂದು ಭೂಮಿ ಅಲ್ಲಾಡ್ಲಿಕ್ಕತ್ತಂತಂದ್ರ ಅದ್ರ ಒಳಗಡೆಯಿಂದ ಏನಾಗಿರ್ತದ? ಪ್ರೆಷರ್ ಬಂದಿರ್ತದ, ಎನರ್ಜಿ ಬಂದಿರ್ತದ ಅಂತ ಹೇಳ್ತೀವಿ. ಅದು ಎಷ್ಟು ಎನರ್ಜಿ ಬಂದೈತಲ್ಲ ಆ ಎನರ್ಜಿ ಮ್ಯಾಗ್ನಿಟ್ಯೂಡ್ ಮುಖಾಂತರ, ಓಕೆ, ಅಂದ್ರೆ ಸ್ಕೇಲ್ ಇರ್ತದ, ರಿಕ್ಟರ್ ಸ್ಕೇಲ್ ಇರ್ತದ, ಒಂದು ಕಂಪಾಸ್ ಇರ್ತದ. ಆ ಮ್ಯಾಗ್ನಿಟ್ಯೂಡ್ ಏನಾಗ್ತದಪ್ಪ ಅಂತಂದ್ರೆ ಟರ್ನ್ ಆಗಿ ರೊಟೇಟ್ ಆಗ್ತದೆ. ಸೊ ಅದು ಎಷ್ಟರ ಈ ಕಂಪಾಸ್ ನೋಡಿರಲ್ಲ, ಎಲ್ಲರೂ ಕಂಪಾಸ್ ನೋಡಿರಲ್ಲ. ಸೊ ಒಳಗಡೆ ಇನ್ನೊಂದು ಏನಿರ್ತದಪ್ಪ ಅಂತಂದ್ರೆ ಲೈನ್ ಇರ್ತದೆ, ಹಿಂಗ ಒಳಗಡೆ ಒಂದು ಕಡ್ಡಿ ಇರ್ತದಲ್ಲ. ಸೊ ಭೂಕಂಪದ ಅಂತಂದ್ರೆ ಭೂಮಿಯಿಂದ ಎಷ್ಟು ಪ್ರೆಷರ್, ಅಂದ್ರೆ ಇದು ಭೂಮಿಯಿಂದ ಎಷ್ಟು ಪ್ರೆಷರ್ ಬರಾಕತೈತಲ್ಲ, ಸೊ ಈ ಪ್ರೆಷರ್ ಮುಖಾಂತರ ಏನಾಗ್ತದಪ್ಪ ಅಂದ್ರೆ ಈ ಮ್ಯಾಗ್ನಿಟ್ಯೂಡ್ ಅನ್ನೋ ಸ್ಕೇಲ್ ಏನಾಗ್ತದೆ? ತಿರುಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಅದು ಈ ಸ್ಕೇಲ್ ಯಾವ್ದಪ್ಪ ಅಂದ್ರೆ ರಿಕ್ಟರ್ ಸ್ಕೇಲ್ ಅಂತ ಹೇಳ್ತೀವಿ. ಯಾವ್ದು? ರಿಕ್ಟರ್ ಸ್ಕೇಲ್ ಅಂತ ಹೇಳ್ತೀವಿ. ಒಂದೇ ಭೂಕಂಪಕ್ಕೆ ಒಂದೇ ಮ್ಯಾಗ್ನಿಟ್ಯೂಡ್ ಇರ್ತದೆ. ಒಂದೇ ಸತಿ ಭೂಕಂಪ ಆಯ್ತಂದ್ರೆ ಒಂದೇ ಮ್ಯಾಗ್ನಿಟ್ಯೂಡ್ ಇರ್ತದ ಅಂತ ಹೇಳ್ತೀವಿ. ನಿರ್ದಿಷ್ಟ ಸ್ಥಳದಲ್ಲಿ ಅನುಭವಿಸಿದ ಕಂಪನ ಅಥವಾ ಹಾನಿಯ ತೀವ್ರತೆ
ಸ್ಥಳದಿಂದ ಸ್ಥಳಕ್ಕೆ ಬದಲಾಗುತ್ತದೆ ಅಂತ ಹೇಳ್ತೀವಿ. ಒಂದೇ ಯಾವುದೋ ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಅನುಭವಿಸಿದಂತಹ ಕಂಪನ ಅಥವಾ ಹಾನಿಯ ತೀವ್ರತೆ ಸ್ಥಳದಿಂದ ಸ್ಥಳಕ್ಕೆ ಏನಾಗ್ತದೆ ಬದಲಾವಣೆ ಆಗ್ತದ ಅಂತ ನಾವು ಹೇಳ್ತೀವಿ. ಸ್ಥಳದಿಂದ ಸ್ಥಳಕ್ಕೆ ಏನಾಗ್ತದೆ ಬದಲಾವಣೆ ಆಗ್ತದಪ್ಪ ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲಿ ನೆಕ್ಸ್ಟ್ ಗಾಳಿಯ ಒತ್ತಡ ಅಂದ್ರೆ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅನ್ನ ಓಕೆ ಯಾವ್ದರ ಮುಖಾಂತರ ಅಳಿತೇವಿ? ಬ್ಯಾರೋಮೀಟರ್. ಎಕ್ಸಾಮಿಗೆ ಇದು ಬಹಳ ಸತೆ ಪ್ರೀವಿಯಸ್ ಅಂದ್ರೆ ನಿಮ್ PCPS ಎಕ್ಸಾಮ್ಸ್ ಒಳಗಡೆ ಅಟ್ಮಾಸ್ಫಿಯರ್ ಪ್ರೆಷರ್ ಅಂದ್ರೆ ಎದ್ರ ಮುಖಾಂತರ ನಾವು ಮಾಪನ ಮಾಡ್ತೇವಿ ಅಳಿತೇವಿ ಅನ್ನೋದು ಎಕ್ಸಾಮಿಗೆ ಬಹಳ ಕೇಳಿ. ಯಾವ್ದ್ರಿ? ಬ್ಯಾರೋಮೀಟರ್ ಅಂತ ಹೇಳ್ತೀವಿ. ಗಾಳಿಯ ಒತ್ತಡವನ್ನು ನಾವು ಯಾವ್ದರ ಮೂಲಕ ಅಳಿತೇವಪ್ಪ ಅಂತಂದ್ರೆ ಬ್ಯಾರೋಮೀಟರ್ ಅಂತ ಹೇಳ್ತೀವಿ. ಬ್ಯಾರೋಮೀಟರ್. ನೆಕ್ಸ್ಟ್ ನೀರಿನ ಒತ್ತಡವನ್ನು ಮ್ಯಾನೋಮೀಟರ್ ಅಂತ ಹೇಳ್ತೀವಿ. ಮ್ಯಾನೋಮೀಟರ್. ಪ್ರೆಷರ್ ಗೇಜ್ ಅಥವಾ ಮ್ಯಾನೋಮೀಟರ್ ಅಂತ ಹೇಳ್ತೀವಿ. ನೀರಿನ ಒತ್ತಡವನ್ನು ಅಳೆಯುವ ಮಾಪನ ಯಾವ್ದಪ್ಪ ಅಂದ್ರೆ ಸಾಧನೆ ಯಾವ್ದಪ್ಪ ಅಂದ್ರೆ ಮ್ಯಾನೋಮೀಟರ್ ಅಥವಾ ಪ್ರೆಷರ್ ಗೇಜ್ ಅಂತ ಹೇಳ್ತೀವಿ. ಪ್ರೆಷರ್ ಗೇಜ್ ಅಂತ ಹೇಳ್ತೀವಿ. ನಾರ್ಮಲಿ ಅಗ್ನಿ ಪರ್ವತಗಳನ್ನ ಯಾವ್ದ್ರ ಮುಖಾಂತರ ಅರಂಗಿಲ್ಲ. ಏನಪ್ಪಾ ಅಂತಂದ್ರೆ ಇದು ಅಗ್ನಿ ಪರ್ವತವನ್ನು ಅಧ್ಯಯನ ಮಾಡುವ ಒಂದು ವಿಜ್ಞಾನ. ಇದೊಂದು ವಾಲ್ಕ್ಯಾನೋಲಜಿ ಅಂತ ಹೇಳ್ತೀವಿ. ಅಗ್ನಿ ಪರ್ವತ ಶಾಸ್ತ್ರ ಅಂತ ಹೇಳ್ತೀವಿ. ಅಗ್ನಿ ಪರ್ವತ ಶಾಸ್ತ್ರ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಕೆಳಗಿನ 1 ಮತ್ತು 2 ಪಟ್ಟಿಗಳನ್ನು ಹೋಲಿಸಿ ಸರಿ ಹೊಂದಾಣಿಕೆಯನ್ನು ಕೆಳಗೆ ಕೊಟ್ಟಿರುವ ಸಂಕೇತಗಳಿಂದ ಆಯ್ಕೆ ಮಾಡಿ ಅಂತ ಹೇಳ್ತೀವಿ. ಸೊ ಪಟ್ಟಿ 1 ಪಟ್ಟಿ 2 ಓಕೆ ಏನ್ ಕೊಟ್ಟರ? ಹೊಂದಾಣಿಕೆ ಅಂತಂದ್ರೆ ಇಲ್ಲಿ ಒಬ್ರು ಸಂಶೋಧನೆ ಮಾಡಿದಂತ ವ್ಯಕ್ತಿ ಅವರು ಏನು ಸಂಶೋಧನೆ ಮಾಡಿದಾರ ಅಂತ ಕೇಳ. ಜೆನೆಟಿಕ್ಸ್ ಸಂಸ್ಥಾಪಕ, ರಿಫ್ಲೆಕ್ಸ್ ಆಕ್ಷನ್, ಡೈನಾಮೈಟ್ ಅಥವಾ ರೇಡಿಯಂ. ಹೌದಾ? ಸೊ ನಿಮ್ಗೆ ಯಾರ್ದು ಗೊತ್ತಿಂದ್ರೆ ಜೆನೆಟಿಕ್ಸ್ ಸಂಸ್ಥಾಪಕ ಅಂತಂದ್ರು ಕೇಳಿ ಹೌದಾ? ಜೆನೆಟಿಕ್ಸ್ ಡಿಸ್ಕವರ್ ಮಾಡಿದಂತ ವ್ಯಕ್ತಿ ಯಾರಪ್ಪ ಅಂತಂದ್ರ ಮೆಂಡಲ್ ಅವರು ಅಂತ ಹೇಳ್ತೀವಿ. ಯಾರು? ಮೆಂಡಲ್ ಅವರು ಅಂತ ಹೇಳ್ತೀವಿ. A4 ಐತಿ. ಎ ಏನೈತಿ? 4 ಐತಿ. ಈಗ ನಾವ್ ಏನ್ ಮಾಡೋದು? ಆಪ್ಷನ್ಸ್ ಅನ್ನ ಎಲಿಮಿನೇಟ್ ಮಾಡ್ಕೊಂತ ಹೋಗೋಣ. ಆಪ್ಷನ್ಸ್ ಎಲಿಮಿನೇಟ್ ಪ್ರೊಸೀಜರ್ ನೋಡ್ರಿ. ಎ ಅಂತ ಐತಿ, 4 ಐತಿ. ಸೊ A4 ಇರೋದು ಯಾವ್ದು? ಇದು ಅಂದ್ರೆ ಇದ್ನೂ ಅಲ್ಲ ಹೌದಾ? A4 ಐತೆ. ನೆಕ್ಸ್ಟ್ ರಿಫ್ಲೆಕ್ಸ್ ಆಕ್ಷನ್ ಗೊತ್ತಿಲ್ಲ ಬಿಡ್ರಿ. ಡೈನಾಮೈಟ್ ಕೇಳಿರಿ. ನೋಬಲ್ ಪ್ರೈಸ್ ಅಲ್ಫ್ರೆಡ್ ನೋಬಲ್ ಅವರು ಡೈನಾಮೈಟ್ ನ ಕಂಡು ಹಿಡಿದ್ರು. ಸೊ ಅಲ್ಫ್ರೆಡ್ ನೋಬಲ್ ಅವ್ರ ಮುಖಾಂತರ ಏನ್ ಮಾಡಿದ್ರು? ನೋಬಲ್ ಪ್ರೈಸ್ ಅನ್ನ ನಾವ್ ಏನ್ ಮಾಡ್ತೀವಿ? ಸ್ಥಾಪನೆಗಳನ್ನ ಮಾಡ್ತೀವಿ. ನೋಬಲ್ ಪ್ರೈಸ್ ಕೊಡ್ಕೊಂತ ಬಂದ್ವಿ. ಸೊ ಸಿ ಡೈನಾಮೈಟ್ ಯಾರು? ಅಲ್ಫ್ರೆಡ್ ನೋಬಲ್ ಅಂತ ಹೇಳ್ತೀವಿ. ಹೌದಾ? C2 ಅಂತ ಹೇಳ್ತೀವಿ. ಸೊ C2 ಎಲ್ಲೈತಿ? ಇಲ್ಲೊಂದೈತಿ, ಇಲ್ಲೊಂದೈತಿ. ಸೊ ಇದು ಆಲ್ರೆಡಿ ಅಲ್ಲ ಅಂತ ಹೇಳಿವಿ. ಇದು ಸೊ ಇದು ರಾಂಗ್. C2 ಅಂದ್ರೆ ಎಲ್ಲೈತಿ? ಇದು ಐತಿ. ಅಂದ್ರೆ ಇಲ್ಲೇನ್ ಉಳಿದಿರೋದು ಇವೆರಡೇ ಆಪ್ಷನ್. ಸೊ ಇವೆರಡೇ ಆಪ್ಷನ್ ಒಳಗಡೆ ಸೊ ಯಾವ್ದಪ್ಪ ಅಂತಂದ್ರೆ ಇದು ಅಂತ ಹೇಳ್ತೀವಿ. ಸೊ A4 ಕರೆಕ್ಟ್ ಐತಿ. A4 ಕರೆಕ್ಟ್ ಐತಿ. C2 ಕರೆಕ್ಟ್ ಐತಿ. A4 ಇಲ್ಲಿ ಕರೆಕ್ಟ್ ಐತಿ. C5 ಅಂತ ಕೊಟ್ಟ. ಸೊ ಇದು ರಾಂಗ್ ಅಂದ್ರೆ ಇದು ಆಪ್ಷನ್ ರಾಂಗ್ ಆಗ್ತದೆ. ಸೊ ಕರೆಕ್ಟ್ ಆಪ್ಷನ್ ಯಾವ್ದಾಗ್ತದ? 4, 1, 2, 5 ಕರೆಕ್ಟ್ ಆಪ್ಷನ್ ಯಾವ್ದಾಗ್ತದೆ? ಸಿ ಆಗ್ತದ ಅಂತ ಹೇಳ್ತೀವಿ. ಸೊ ಅಂದ್ರೆ ಇಲ್ಲಿ ನೋಡೋಣ ಜೆನೆಟಿಕ್ಸ್ ಸಂಸ್ಥಾಪಕ ಯಾರು? ಜೆ ಮೆಂಡಲ್ ಅಂತ ಹೇಳ್ತೀವಿ. ಜೆ ಮೆಂಡಲ್. ನೆಕ್ಸ್ಟ್ ಡೈನಾಮೈಟ್ ಸಂಸ್ಥಾಪಕ ಯಾರು? ಅಲ್ಫ್ರೆಡ್ ನೋಬಲ್. ರೇಡಿಯಂ ಅಂತಂದ್ರೆ ಯಾರು ಬರ್ತಾರೆ? ಮೇಡಮ್ ಕ್ಯೂರಿ ಬರ್ತಾರ. ನೆಕ್ಸ್ಟ್ ರಿಫ್ಲೆಕ್ಸ್ ಆಕ್ಷನ್ ಅಂತಂದ್ರೆ ಯಾರು ಬರ್ತಾರ? ಪಾವೋವ್ ಬರ್ತಾರೆ. ಯಾರು ಬರ್ತಾರ? ಪಾವೋವ್ ಬರ್ತಾರೆ. ಯಾರು? ಪಾವೋವ್ ಅಂತ ಹೇಳ್ತೀವಿ. 4, 1, 2, 5 ಅಂತ ಹೇಳ್ತೀವಿ. 4, 1, 2, 5 ಓಕೆ. ಸೊ ಜೆನೆಟಿಕ್ಸ್ ಅಂತಂದ್ರ ಎ ಅಂತಂದ್ರೆ ಯಾವ್ದು? 4 ಬರ್ತದ. ಬಿ ಯಾವ್ದು? 1 ಬರ್ತದ. ಸಿ ಯಾವ್ದು? 2 ಬರ್ತದ. ಡಿ ಯಾವ್ದು? 5 ಬರ್ತದೆ. ಡಿ ಯಾವ್ದು? 5 ಬರ್ತದೆ. ಅಂಡರ್ಸ್ಟುಡ್? ಸೊ ಈ ತರ ಎಲಿಮಿನೇಷನ್ ಮೆಥಡ್ ಅನ್ನ ಯೂಸ್ ಮಾಡ್ಕೊಂಡು ಮಾಡ್ರಿ. ಸುಮ್ನೆ ಎಲ್ಲಾನು ಓದ್ಕೊಂತ ಕೂಡ್ಬೇಡ್ರಿ. ಎಲ್ಲಾ ಕ್ವಶನ್ಸ್ ಒಳಗಡೆ ಎಲ್ಲಾ ಸ್ಟೇಟ್ಮೆಂಟ್ಸ್ ಓದ್ಕೊಂತ ಕೂಡ್ಬೇಡ್ರಿ. ಎಲಿಮಿನೇಷನ್ ಮೆಥಡ್ ನೋಡ್ರಿ. ನಮಗೀಗ ಬಾಳ ಬೇಕಾಗಿಲ್ಲ. ಜೆನೆಟಿಕ್ಸ್ ಅಂತ ಡೈನಾಮೈಟ್ ಇವೆರಡೇ ಗೊತ್ತಿದ್ರು ನಾವ್ ಇಲ್ಲ ಆಪ್ಷನ್ ಎಲಿಮಿನೇಟ್ ಮುಖಾಂತರ ನಾವ್ ಏನ್ ಮಾಡ್ತೀವಿ? ಈ ಆಪ್ಷನ್ ಗಳನ್ನ ಚೂಸ್ ಮಾಡ್ಬೋದು. ಹೌದಾ? ಗ್ರಿಗರ್ ಜೆ ಮೆಂಡಲ್ ಫುಲ್ ಫಾರ್ಮ್ ಏನಪ್ಪಾ ಅಂದ್ರೆ ಗ್ರಿಗರ್ ಜಾನ್ ಮೆಂಡಲ್ ಅಂತ ಹೇಳ್ತೀವಿ. ಗ್ರಿಗರ್ ಜಾನ್ ಮೆಂಡಲ್ ಇವರು ಜೆನೆಟಿಕ್ಸ್ ಅನ್ನ ಕಂಡು ಹಿಡಿದ್ರು. ಜೆನೆಟಿಕ್ಸ್ ಅನ್ನ ಅಭಿವೃದ್ಧಿ ಪಡಿಸಿದ್ರು ಅಂತ ಹೇಳ್ತೀವಿ. ಜೆನೆಟಿಕ್ಸ್ ಪಿತಾಮಹ ಅಂತ ಹೇಳ್ತೀವಿ. ಜೆನೆಟಿಕ್ಸ್ ಪಿತಾಮಹ ಯಾರಪ್ಪ ಅಂದ್ರೆ ಗ್ರಿಗರ್ ಜಾನ್ ಮೆಂಡಲ್ ಅಂತ ಹೇಳ್ತೀವಿ. ಯಾರಿ? ಗ್ರಿಗರ್ ಜಾನ್ ಮೆಂಡಲ್. ಸೊ ಇಬ್ರದ್ದು ಗೊತ್ತಿದ್ರು ಸಾಕ್ರಿ. ಮೇಡಮ್ ಕ್ಯೂರಿ ಅವ್ರದ್ದು ರೇಡಿಯಂ ಇದೆಲ್ಲ KS ಕ್ವಶನ್ಸ್ ರೀ. ಇವೆಲ್ಲ ಪ್ರೀವಿಯಸ್ KS ಕ್ವಶನ್ಸ್ ನೋಡ್ರಿ. ಈಸಿ ಅನಿಸ್ತಾವು, ಡಿಫಿಕಲ್ಟ್ ಅಂತೂ ಅನ್ಸಾಕತ್ತಿಲ್ಲ. ಈಸಿ ಅನಿಸ್ತಾವ್. ಸೊ ಇದೇ ರೀತಿ ನಾವ್ ಇನ್ನೊಂದಿಷ್ಟು ಹೆಚ್ಚಿನ ಕ್ವಶನ್ಸ್ ಅನ್ನ ಅಂದ್ರೆ ಡೈಲಿ ಅಟ್ಲೀಸ್ಟ್ ಸನಿ ಒಂದ್ 20 ಕ್ವಶನ್ಸ್ ಆದ್ರೂ ಸಾಲ್ವ್ ಮಾಡಕ್ ನಾ ಟ್ರೈ ಮಾಡಕತ್ತೀನ್ರಿ ವಿತ್ ಎಕ್ಸ್ಪ್ಲನೇಷನ್. ಓಕೆ, ವಿತ್ ಸ್ವಲ್ಪ ಪ್ರಮಾಣದಲ್ಲಿ ಎಕ್ಸ್ಪ್ಲನೇಷನ್ ಫಾಸ್ಟ್ ಮಾಡೋಣ. ಆದಷ್ಟು ನಿಮ್ಮ ಎಕ್ಸಾಮ್ ಬರೋಷ್ರೊಳಗಡೆ ಆಲ್ಮೋಸ್ಟ್ ಆಲ್ ಇಲ್ಲಿವರೆಗೂ ಏನೇನ್ ಎಕ್ಸಾಮ್ ಆಗ್ಯಾವಲ್ಲ ಎಲ್ಲದರದ್ದು ಸೈನ್ಸ್ ನ ಮುಗಿಸ್ಲಿಕ್ಕೆ ನಾವು ಟ್ರೈ ಮಾಡೋಣ. ಮುಗಿಸ್ಕೊಡ್ತೀನಿ. ಆಲ್ಮೋಸ್ಟ್ ನಿಮಗ್ ನಾನು ಸೈನ್ಸ್ ಪ್ರೀವಿಯಸ್ ಅನಾಲಿಸಿಸ್ ಅಂತೂ ಮುಗಿಸ್ಕೊಡ್ತೀನಿ. ಡೋಂಟ್ ವರಿ ಅಬೌಟ್ ದಟ್. ಬಟ್ ಅದ್ರ ಜೊತೆ ನಿಮ್ದು ಪ್ರಿಪರೇಷನ್ ಈ ತರ ಪ್ರಿಪರೇಷನ್ ಇರ್ಲಿ. ಏನೇ ಒಂದು ಓದಾಕತ್ತಿದ್ರೆ ಅದ್ರ 4 ಆಪ್ಷನ್ ಹಿಡ್ಕೊಂಡು ಓದಕ್ ಸ್ಟಾರ್ಟ್ ಮಾಡ್ರಿ. ಅದ್ರ 4 ಆಪ್ಷನ್ ಹಿಡ್ಕೊಂಡು ಓದಕ್ ಸ್ಟಾರ್ಟ್. ಸೊ ನೆಕ್ಸ್ಟ್ ಕ್ಲಾಸ್ ಒಳಗಡೆ ಏನತ್ತಪ್ಪ ಅಂತಂದ್ರ ನಾವ್ ಇನ್ನೊಂದಿಷ್ಟು ಕ್ವಶನ್ಸ್ ಅನ್ನ ಏನ್ ಮಾಡೋಣ ನೆಕ್ಸ್ಟ್ ಕ್ಲಾಸ್ ಒಳಗಡೆ ಕಂಟಿನ್ಯೂ ಮಾಡೋಣ. ಟೇಕ್ ಕೇರ್. ಬೈ ಬೈ. ಹ್ಯಾವ್ ಅ ಗುಡ್ ಡೇ. Stay tuned with our classic educational YouTube channel. Bye bye.